ನಮಸ್ಕಾರ. ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಮೂರು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸಿದ ನಂತರದ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹತೆ ಇರೋದು ಸತೀಶ್ ಜಾರಕಿಹೊಳಿ ಅವರಿಗೆ. ಎರಡನೇ ಅರ್ಥ ನಾವೇನು ತಿಳ್ಕೊಳ್ಬೋದು ಅಂತ ನೋಡ್ತಾ ಹೋಗೋದಾದರೆ CM ಸ್ಥಾನದ ಬದಲಾವಣೆ ಬಹುತೇಕ ನಿಶ್ಚಿತ. ಇನ್ನು ಮೂರನೇ ವಿಚಾರ, DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವ ಕನಸನ್ನು ಕಟ್ಟಿಕೊಂಡವರು, ಅವರ ಅಭಿಮಾನಿಗಳು ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನದಲ್ಲಿದ್ದಾರೆ. ಆದರೆ ಈ ಕನಸನ್ನು ಪೋಷಿಸುವ ಬಹುತೇಕ ಕಾಂಗ್ರೆಸ್ ನಾಯಕರು ಇಲ್ಲವೇನೋ ಅಂತ. ಹಾಗಾಗಿ ಇವತ್ತಿನ ಜಿ ಸಂವಾದ ಚರ್ಚಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾಂಗ್ರೆಸ್ ಬಹುದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿರುವಂಥ ಈ ಕಾಂಗ್ರೆಸ್ನ ಉತ್ತರಾಧಿಕಾರಿ ಬಗ್ಗೆನೇ ಮಾತಾಡೋಣ. ನಾನು ದಿವ್ಯಶ್ರೀ. ಮತ್ತೊಂದು ಸಬ್ಜೆಕ್ಟನ್ನು ಕೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಡಿ. ನೀವು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ, ನಾವೇ ಸಬ್ಜೆಕ್ಟ್ ಕೊಡ್ತೀವಿ, ನೀವು ಮಾತಾಡಿ. ಇದೊಂದು ಅಜೆಂಡಾ, ಇದನ್ನು ಸ್ಟ್ರಾಟಜಿ ಅಂತ ಕರೀತಾರೆ. ನೀವು ಆ ಬಲೆಗೆ ಬೀಳ್ತಾ ಇದ್ದೀವಿ. ಎಸ್, ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಸಂಚಲನವನ್ನು ಹುಟ್ಟುಹಾಕಿದೆ. ಸನ್ನಿಹಿತವಾಯ್ತಾ ಮುಖ್ಯಮಂತ್ರಿ ಬದಲಾವಣೆಯ ಆ ಕಾಲ? ತಂದೆಯವರು ತಮ್ಮ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರೋ ನಾಯಕರು ಬೇಕು. ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಎಂಥ ವಿಶ್ವಾಸ ನೋಡಿ. ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಆ CM ಗಾದಿಯ ಓಟದಲ್ಲಿ, ರೇಸ್ನಲ್ಲಿ ಹಲವರಿದ್ದಾರೆ ಅಂತ ಗೊತ್ತಿದ್ರು, ಘಟಾನುಘಟಿ ನಾಯಕರಿದ್ದಾರೆ ಅಂತ ಗೊತ್ತಿದ್ರು ಕೂಡ 2028ಕ್ಕೆ ನಾನು ಕ್ಲೇಮ್ ಮಾಡಿರೋದು ಅಂತ ಈ ಹಿಂದೆನೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದರೂ ಕೂಡ ಅಗೇನ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಹೆಸರನ್ನು ಪ್ರಯೋಗ ಮಾಡ್ತಾರೆ ಯತೀಂದ್ರ ಸಿದ್ದರಾಮಯ್ಯನವರು ಅನ್ನೋದಾದರೆ ಯಾವ ಕಾರಣಕ್ಕೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಇದು ಸಹಜವಾಗಿ ಮೂಡುವಂಥ ಪ್ರಶ್ನೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ತಮ್ಮದೇ ಆದಂತಹ ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ. ಲೆಟ್ ಅಸ್ ಅಕ್ಸೆಪ್ಟ್, ಅವರವರ ಭಾವಕ್ಕೆ ಅವರವರ ಬಹುತಿಗೆ. ಇದರ ನಡುವೆ BJP ಮತ್ತು JDS ಸುಮ್ಮನಿರಬೇಕಲ್ಲ, ಅವರೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ ಅಂಥೇಳಿ ಭವಿಷ್ಯ ನುಡಿದಿದ್ದಾರೆ. ಅದೇನೇ ಇದ್ದರೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಡೆಫಿನೆಟ್ಲಿ ಸಂಚಲನವನ್ನು ಹುಟ್ಟುಹಾಕಿರೋದ್ರಲ್ಲಿ ಸಂಶಯವೇ ಬೇಡ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ 3 ಆಯಾಮಗಳನ್ನು ನಾವು ಇದನ್ನು ತಗೊಳ್ಬಹುದು. ಬಹುತೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವ್ಯಕ್ತಿಗತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ, ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರನ್ನ. ಅದು ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲರ ಜೊತೆಗಳು ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. 5 ನಾಯಕ ಇದ್ದೇ ಅದರ ಪ್ರಶ್ನೆ ಅಲ್ಲ. ಮುಂಚೆದಿದೆ, ಇವತ್ತು ನಾಳೆ ಕೂಡ ಅದು ಇದ್ದೇ ಇರ್ತದೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಅದು ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. 28ಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ? ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ CM ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದಿರಿ. ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಉತ್ತರಾಧಿಕಾರಿ ಅಂತ ಹೇಳಿದಾರ, ಇಂದ ಲೀಡ್ ಮಾಡ್ತಾರೆ ಅಂತ ಸರ್. ಸಿದ್ದರಾಮಯ್ಯ ಅವ್ರ ವಯಸ್ಸಾಯ್ತು, ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ. ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಯಾಕೆಂದರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ,
ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಳ ಮುಖ್ಯವಾದ ಪಾತ್ರ ವಹಿಸಿದರು. ಆ ಇದರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ. ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ. ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ನಾಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು CLP ಹಾಗೂ AICC ಅಭಿಪ್ರಾಯ ಅಲ್ಲ. ನೋಡಿ, ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, PCC ಅಧ್ಯಕ್ಷರ ಹುದ್ದೆನೂ ಖಾಲಿ ಇಲ್ಲ. ಈಗ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ನಮ್ಮೆಲ್ಲರ ನಾಯಕರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮ್ಮೆಲ್ಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ ವಿಷಯಗಳ ಬಗ್ಗೆ ಯಾರು ತುಟಿ ಪಿಟಕ್ ಅನ್ನಬಾರ್ದು ಅಂತೇಳಿ ಹೇಳಿ, ಅದಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಏನು ಸಮಸ್ಯೆ ಇಲ್ಲ. ನವೆಂಬರ್ ಕ್ರಾಂತಿ ಇಲ್ಲ, ಭ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ಆರಾಮಾಗಿರ್ರಿ, ನಾವು ಆರಾಮಾಗಿದ್ದೀವಿ. ನೀವು ಅದ್ರ ಬಗ್ಗೆ ಟೆನ್ಷನ್ ಆಗಲ್ಲ. ಸೂಚಿಸಿರುವಂಥ ಹಿನ್ನೆಲೆ ಅವರ ಮುಖ್ಯಮಂತ್ರಿಗಳ ರೀತಿಯೊಳಗೇ ಪ್ರಗತಿಪರರಾಗಿ ವಿಚಾರವನ್ನು ಮಾಡಿದ್ರಪ್ಪ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಹೇಳ್ತೀವಿ, ಅದಕ್ಕೇನು ತಪ್ಪೇನಿದೆ. ಅವರು ಅದೇ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಪ್ರಾಂತಿ ಅನ್ನೋ ಪ್ರಶ್ನೆ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ. ಯತೀಂದ್ರ ಇವತ್ತು ತುಮಕೂರಿಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾಯಿದ್ರು. ಕನಕಪುರಕ್ಕೆ ಹೋದರೆ ಇವತ್ತು ಅವರು DK ಶಿವಕುಮಾರ್ಗೂ ಮಾತಾಡ್ತಾಯಿದ್ರು. ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ. ಈಗ ಬೇರೆ ಬೇರೆ ಕೂತ್ಕೊಂಡು ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಇದು ಮಾಡಿಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗ ಇಲ್ಲ. ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಇವ್ರು ಬಂದು ಹೇಳ್ತಾರೆ, ಬೇರೆ ನಾಯಕರು ಬರ್ತಾರೆ. ಇವತ್ತು ದಿವಸ MB ಪಾಟೀಲ್ ಆಗಲಿ ಅಂತ ಅವರು ಆಶಯಗಳನ್ನ ಇವತ್ತು ದಿವಸ ವ್ಯಕ್ತಪಡಿಸ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಅವರು ದಿವಸ ಹೊಂದಿದ್ದಾರೆ. ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ಇದ್ರು. ಆಲ್ರೆಡಿ ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ನಮ್ಮ ಇವ್ರನ್ನ ತುಮಕೂರಿನ ರಾಜಣ್ಣವ್ರದ್ದು ಪರಿಸ್ಥಿತಿ ಏನಾಯ್ತು? ಅವರು ಎಲ್ಲೋ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಅಂದಿದ್ದಕ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದಾಕಿದ್ರು. ನಂತರ ಅವರು ಬೇರೆ ಬೇರೆ ಮಾತಾಡಿದಂಥ ಟೈಮಲ್ಲಿ ಕೂಡ ಇಲ್ಲ ರೀ, ಆ ರೀತಿ ಅಲ್ಲ ಅಂತ ಹೇಳ್ಕೊಂತ ಬಂದರು. ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಹೇಳಿದಾರ, ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ಮಾಡೋಂಥ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸತೀಶ್ ಅವರು ಮುಖ್ಯಮಂತ್ರಿಗಳಾಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ. ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರು ಅಂತ ಅವಕಾಶವನ್ನು ಮಾಡಿಕೊಟ್ರಿಗಿನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗಂತ ವಿಚಾರ. ಯಾಕಂದ್ರೆ ದುಡಿದಾರ, ಅಲ್ಲಿ ಅವಕಾಶ ಇದ್ದಂಥ ಟೈಮಲ್ಲಿ ಆಗಲಿಲ್ಲ. ಏನು ಸಿದ್ದರಾಮಯ್ಯ ಸರ್ ನೇತೃತ್ವದ ಒಂದು ಸರ್ಕಾರ ಬಂತು, ಅದರಿಂದ ಇವತ್ತಿನವರೆಗೂ ಒಂದೆಲ್ಲ ಒಂದು ಕ್ರಾಂತಿ ಆಯ್ತಾ ಐತಿ. ಯಾವ ಪರಿಸ್ಥಿತಿ ಬಂದೈತೆ ನಮ್ಮ ರಾಜ್ಯದಂದ್ರೆ, ನಮ್ಮ ರಾಜ್ಯದ ಘನತೆವಂತ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳುವಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದೈತೆ. ಇನ್ನೊಬ್ಬರು ಪ್ರಭಾವಿ ನಾಯಕರು ಹೈಕಮಾಂಡ್ ಮಟ್ಟದೊಳಗೆ ಮಾತುಕತೆ ಆಗೈತಿ, ಪವರ್ ಶೇರಿಂಗ್ ವಿಷಯ ಐತಿ ಅನ್ನುವಂಥ ಮಾತು ಹೇಳ್ತಾರೆ. ನೋಡಿ, ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೆ ಇದೆ ಕಾಂಗ್ರೆಸ್ನಲ್ಲಿ. ನೀವು ನೋಡಿರ್ಬೋದು, ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ. ಇವತ್ತು ಯಾರು ಕೂತಿರ್ತಾರೆ, ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗತ್ತೆ, ಅವರ ಕೂತ್ಕೊಳ್ಳೋದು, ಇವ್ಕೊಂಡು ಕೂತ್ಕೊಳ್ಳೋದು. ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾನೆ ಇದೆ ಕಳೆದ 3 ವರ್ಷದಿಂದ. ನಾನು ಆಗ್ಲೇ ಸ್ಪಷ್ಟ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂತ ಗ್ರಹಣ. ಈ ಗ್ರಹಣದಿಂದ ಮುಕ್ತಿ ಆದ್ಮೇಲೆ ಕರ್ನಾಟಕಕ್ಕೆ, ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ. ಸೊ ಇವ್ರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಕರ್ನಾಟಕದ ಜನ ಕೊಡೋದು. ನೋಡಿ, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ್ ಅವರಿದ್ದಾರೆ. ನಮಸ್ಕಾರ ಆತ್ಮಾನಂದ್ ಅವರೇ. JDS ವಕ್ತಾರರು ರಿಷಿಕ್ ವಿವನ್ ಗೌಡ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ.
ಆತ್ಮಾನಂದ್ ಅವರೇ, ನೀವು ಹೇಳಬೇಕು. ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ 2028ಕ್ಕೆ ನಾನು ಕ್ಲೇಮ್ ಮಾಡೋದು ಅಂತ. DK ಶಿವಕುಮಾರ್ ಅವರು CM ಗಾದಿಯ ರೇಸ್ನಲ್ಲಿದ್ದಾರೆ, ಆ ಕನಸನ್ನು ಕಟ್ಕೊಂಡಿದ್ದಾರೆ ಅನ್ನೋದು ಕೂಡ ಜಗಜ್ಜಾಹೀರು. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಹೆಸರನ್ನು ತಗೊಂಬರ್ತಾರೆ ಅನ್ನೋದಾದರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ಇದನ್ನು 3 ಥರ ಅರ್ಥ ಮಾಡ್ಕೋಬೋದು ಅಂತ. ಹೌದಾ? ಖಂಡಿತ. ಅಧಿಕಾರ ಹಂಚಿಕೆ ಅನ್ನೋದು ಆಗಿದೆ ಅನ್ನುವಂಥದ್ದು, ಮತ್ತು ಈ ಪವರ್ ಶೇರಿಂಗ್ ವಿಷಯ ಡೇ 1 ಪ್ರಾರಂಭ ಆಗಿ ಎಲ್ಲರಿಗೂ ಗೊಂದಲ ಆಗಿತ್ತು. ಅದೆಲ್ಲೋ ಒಂದು ಕಡೆ ಅವರ ಪಕ್ಷದ ನಾಯಕರುಗಳೇ, ಮಂತ್ರಿಗಳಾಗ್ಬೋದು, ಹಿರಿಯ ಕಾಂಗ್ರೆಸ್ನ ನಾಯಕರುಗಳಾಗ್ಬೋದು, ಅವರೆಲ್ಲರೂ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. ಪವರ್ ಶೇರಿಂಗ್ ಅನ್ನೋದು ಖಂಡಿತ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಮಗನವ್ರ ಕಡೆಯಿಂದನೂ ಇವತ್ತು ಹೇಳಿಕೆ ಬಂದಿರೋದೇ ನಮಗೆ ಸಾಕ್ಷಿ. ಹಾಗಾಗಿ ಏನು ಇವತ್ತು ಸಿದ್ದರಾಮಯ್ಯ ಮಾತುಕತೆ ಆಗಿಲ್ಲ ಅಂದರೆ, ಒಬ್ಬ CM ಮಗ ಬಂದು CM ಮಗನವರು ಇವತ್ತು ಇದು ಹಿಂದೆ ನಾನು 7 ಹೆಸರು ಮಾತ್ರ ಕೊಟ್ಟಿದ್ದೆ, 2 ಹೆಸರು, ಅದರಲ್ಲಿ 2 ಹೆಸರು ಸೇರಿಬಿಟ್ಟಿದೆ ಅನ್ನುವಂಥದ್ದು ಭಾಳ ವೈರಲ್ ಆಯಿತು. ಅಂಥ ಪ್ರಭಾವಿ ಕೆಲಸ ಮಾಡುವಂಥವ್ರು CM ಮಗ ಮಾತಾಡ್ತಾ ಇರೋದು ಈ ವಿಷಯನ. ಮತ್ತು ಅನೇಕ ಮಂತ್ರಿಗಳು ಮಾತಾಡಿದ್ದಾರೆ, ಪಕ್ಷದ ಹಿರಿಯ ಮುಖಂಡರುಗಳು ಮಾತಾಡಿದ್ದಾರೆ. ಪವರ್ ಶೇರಿಂಗ್ ಅನ್ನೋದು ಖಂಡಿತ ಆಗಿದೆ ಅನ್ನೋದನ್ನು ಅವರು ಹೇಳಿಲ್ಲ, ಇವತ್ತು ಎಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ ಕರ್ನಾಟಕದ ಜನತೆಗೆ. ಒಂದು, ಈ ಪವರ್ ಶೇರಿಂಗ್ ವಿಷಯದಲ್ಲಿ ಸಿದ್ದರಾಮಯ್ಯನವರೇ ಏನು ಹೇಳಿದ್ರು, ಪದೇ ಹೇಳಿದ್ದು ನಾನೇ CM, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದಾಗ ಅದೇ ಸಭೆಯಲ್ಲಿ ನಮ್ಮ ತಂದೆಯವರ ಸ್ಥಾನವನ್ನು ತುಂಬ್ತಾರೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರೇ ಹೇಳಿಸಿರ್ಬೋದು. ಯಾಕೆ ಅಂದರೆ ಇವತ್ತು ಸರ್ಕಾರ ಇದೆಯೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಗುಂಡಿ ಮುಚ್ಚೋದ ಕೆಲಸ ಆಗ್ತಾ ಇಲ್ಲ, ನೆರೆ ಪರಿಸ್ಥಿತಿಗೆ ಜನರ ಹತ್ರ ಹೋಗೋಕ್ಕಾಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಾಗದೇ ಇರೋದ್ರಿಂದ ಈ ಸರ್ಕಾರಕ್ಕೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲದೆ ಇರೋದ್ರಿಂದ ಈ ಥರದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಒಂದು ಹೇಳಿಕೆಗಳನ್ನೇ ಕಾಲಹರಣ ಮಾಡ್ತಾ ಇರುವಂಥ ಸರ್ಕಾರ ಏನಾರು ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋವಂಥದ್ದು ಹೇಳ್ತೀನಿ. ಮತ್ತು ನಿಮಗೆ ಇವತ್ತು ದಲಿತ ವಿರೋಧಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯನವರು. ಯಾಕೆ ಅಂದರೆ ಕಳೆದ ಬಾರಿ 6 ವರ್ಷ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನವನ್ನು 2 ಬಾರಿ ಅತ್ಯುತ್ತಮವಾಗಿ ನಿಭಾಯಿಸದಂಥ ಪರಮೇಶ್ವರ್ ಅವರನ್ನು ಎಲ್ಲಿ ನನಗೆ ಕಂಟಕರಾಗ್ಬಿಡ್ತಾರೋ ಅಧಿಕಾರ ಅವ್ರಿಗೋಗುತ್ತೋ ಅಂತೇಳಿ ಪರಮೇಶ್ವರ್ ಅವರನ್ನು ಸೋಲಿಸಿದಂಥದ್ದು ನಿಮಗೆ ಮಾಹಿತಿ ಮತ್ತು ಇಡೀ ಜನಕ್ಕೆ ಗೊತ್ತಿದೆ. ಕಾಂಗ್ರೆಸ್ನವ್ರು ಇದೇನಾದ್ರು ಹಿರಿಯ ನಾಯಕರು ಅವರೇನಾದ್ರು ಬಂದರೆ CM ನನಗೆ ಸ್ಥಾನ ಸುಗಮವಾಗಿ ಸಿಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಕುರುಬ ಸಮುದಾಯವನ್ನು ಮತ್ತು ಇನ್ನುಳಿದಂಥ ರಾಜಕಾರಣ ಮಾಡಿ ಅವರನ್ನು ಸೋಲಿಸುವಂಥ ಕೆಲಸ ಅದೇ ಪಕ್ಷದ ಸ್ವಪಕ್ಷದಲ್ಲೇ ನಡೆದಿದ್ದು. ಅವರ ಕ್ಲಿಯರ್ ಆದಮೇಲೆ ಅದಾದಮೇಲೆ ದಲಿತ ವಿರೋಧಿ ಅನ್ನುವಂಥದ್ದು ಅವರಿದ್ದಾಗ ಅವ್ರ ಪಾರ್ಟಿಗೆ ಬಂದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ. ಒಬ್ಬ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಭಾಳ ಹಳೆ ಮೈಸೂರು ಭಾಗದಲ್ಲಿ CM ಆಗುವಂಥ ಎಲ್ಲ ಅರ್ಹತೆ ಇದ್ದಂಥ ಒಬ್ಬ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರು. ಅದೇ ರೀತಿ ದಲಿತ ವಿರೋಧಿ CM ಅನ್ನೋದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಇದೊಂದು 2 ಉದಾಹರಣೆಯನ್ನು ಕೊಡ್ಬೋದು. ಹಾಗೆ ಇವತ್ತಿನ ಪರಿಸ್ಥಿತಿಗೆ ಬಂದು ನಿಂತಿರೋದು ಪ್ರಗತಿಪರ ಚಿಂತನೆ ಇಟ್ಕೊಂಡು ಸಾಮಾಜಿಕ ಚಿಂತನೆ ಇಟ್ಕೊಂಡಿದ್ದೀನಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿನೂ ಕೂಡ ಆಗ್ತಾ ಇದ್ದಾರೆ. ಅದನ್ನು ಜಗಜ್ಜಾಹೀರ ಮಾಡಿದ್ದಾರೆ. ಒಕ್ಕಲಿಗರು ಅವರ ಅನೇಕ ಫೋನ ಟಿಕೆಟಿನ ವಿಷಯದಲ್ಲಿ MLAಗಳಿಗೆ ಮಾತಾಡಿರುವಂಥದ್ದು ಕೂಡ ನಿಮ್ಮ ಮಾಧ್ಯಮದಲ್ಲೇ ನಾವು ಕೂಡ ನೋಡಿದ್ದೇವೆ. ಬಂದ್ಬಿಡೆಯಾ, ಅಲ್ಲಿದ್ರೆ ಏನು ಮಾಡೋಕ್ಕಾಗುತ್ತೆ, ಗೌಡ್ರ ಮನೆ ಕಾಯ್ಬೇಕಾಗುತ್ತೆ, ಏನೂ ಆಗೋಕ್ಕಾಗಲ್ಲ, ನಮ್ಮ ಹತ್ರ ಬಂದರೆ ನೀನೊಂದು ಮಂತ್ರಿನಾರು ಆಗ್ತೀಯ ಅನ್ನುವಂಥದ್ದನ್ನು ಸ್ವತಃ ಸಿದ್ದರಾಮಯ್ಯನವರ ಆಡಿಯೋಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಇವತ್ತು 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು ಇದು ನನ್ನ ಕೊನೆಯ ಚುನಾವಣೆ, ಬಾದಾಮಿಯಲ್ಲಿ ಹೇಳಿದಂಥ ಇದು ಕೊನೆಯ ಚುನಾವಣೆ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಮತ್ತೆ ಈ ಬಾರಿ ಚುನಾವಣೆಗೆ ನಿಂತರು, ಗೆದ್ದರು. CM ಅನ್ನು ಕೂಡ 27 ದಿನಗಳ ಕೂಡ ಡೆಲ್ಲಿಯಲ್ಲೇ ಇದ್ದು CM ಅನ್ನು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಪವರ್ ಶೇರಿಂಗ್ ಖಂಡಿತ ಆಗಿದೆ. ಅದನ್ನು ಇವತ್ತು ಅವ್ರ ಮಗನ ಕೈಲಿ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ಇದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ, ಪವರ್ ಶೇರಿಂಗ್ ಅನ್ನೋದು ಕಾಂಗ್ರೆಸ್ನಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಈ ಪವರ್ ಶೇರಿಂಗಿಂದ ಮುಂದೆ ಕಾಂಗ್ರೆಸ್ ಇಲ್ಲದೆ ನಿರ್ನಾಮವಾಗಿ ಹಾಳಾಗುವಂಥ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರೇ ತಂದಿಡ್ತಾ ಇದ್ದಾರೆ. ರೈಟ್. ರಿಷಿಕ್ ಅವರೇ, DK ಶಿವಕುಮಾರ್ ಅವರ ಕನಸನ್ನು ಪೋಷಿಸುವ ಯಾವ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ನಲ್ಲಿಲ್ವಾ? ಮೇಡಮ್ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ
ಒಂದು ಶೇಮ್ಲೆಸ್ ಆ್ಯಂಡ್ ಯೂಸ್ಲೆಸ್ ಯಾವ್ದಾದ್ರು ಸರ್ಕಾರ ಅಂತಂದರೆ ಈಗಿರುವಂಥ ಆಡಳಿತ ಕಾಂಗ್ರೆಸ್ ಸರ್ಕಾರ. ನಾನು ಬೇಕಾದ್ರೆ ಒಂದು ಆನ್ ದ ರೆಕಾರ್ಡ್ಸ್ ಹೇಳ್ತೀನಿ ನಿಮಗೆ. ನೋಡಿ, 137 ಜನ ಮ್ಯಾಂಡೇಟ್ ತೊಗೊಂಡು 4 ಲಕ್ಷ ಕೋಟಿ ಬಜೆಟ್ ತೊಗೊಂಡು ಇವರು ಅದರ್ ದೆನ್ ಗ್ಯಾರಂಟಿ ನಿಮಗೆ ಯಾವುದಾದ್ರೂ 3 ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ 100 ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ನಾನು ಇಲ್ಲೇ ತಮ್ಮ ಮಾಧ್ಯಮದ ಮುಖಾಂತರ ಇಮಿಡಿಯೇಟ್ ಆಗಿ ರಾಜಕೀಯ ನಿವೃತ್ತಿ ಆಗ್ತೀನಿ. ಓಪನ್ ಚಾಲೆಂಜ್. ಯಾಕೆಂದರೆ ಇಷ್ಟು ಶೇಮ್ಲೆಸ್ ಗೌರ್ಮೆಂಟು ಪ್ರಪಂಚದಲ್ಲಿ ಯಾರೂ ನೋಡಲಿಲ್ಲ ನಾವು. ಇವ್ರದ್ದು ಗೌರ್ಮೆಂಟ್ ಇನ್ನು ಟೇಕ್ ಆಫೇ ಆಗಿಲ್ಲ ನಿಮಗೆ ಅಡ್ಮಿನಿಸ್ಟ್ರೇಷನ್. ಯಾಕೆಂದರೆ 2.5 ವರ್ಷ ಆಯಿತು. ನೋಡಿ, ನೀವು 2.5 ವರ್ಷದಲ್ಲಿ ಅಬ್ಸರ್ವ್ ಮಾಡಿ, ನಾವು ತಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿರುವಂಥದ್ದು ಒಂದು ಕರಪ್ಷನ್, ಭ್ರಷ್ಟಾಚಾರ ಯಾರು ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಯಾವ್ಯಾವ ರೀತಿ ಟಾರ್ಗೆಟ್ ಕೊಟ್ಟು ಇತ್ತೀಚೆಗೆ ನಡಿಬೇಕಾಗಿರುವಂಥ ಬಿಹಾರ್ ಎಲೆಕ್ಷನ್ಗೆ ಕೊಟ್ಟಿರುವಂಥ ಟಾರ್ಗೆಟ್ನ ಸೇರಿಕೊಂಡು ನಿಮಗೆ ನಡೀತಿರುವಂಥ ಡಿಸ್ಕಷನ್ ಏನು, ಬರೀ ಒಂದು ಭ್ರಷ್ಟಾಚಾರ. ಅದಕ್ಕಿಂತ ಜಾಸ್ತಿ ಡಿಸ್ಕಷನ್ ಆಗಿರುವಂಥದ್ದು ಯಾರು ಸಿ ಎಂ ಇದಾರಾ ಇಲ್ವಾ, ಅಥವಾ ಡೆಲ್ಲಿಗೆ ಯಾರು ಹೋಗಿ ಬಂದ್ರು ಇವರೊಂದು ಹೇಳಿಕೆ ಕೊಡ್ತಾರೆ, ಅವರೊಂದು ಹೇಳಿಕೆ ಕೊಡ್ತಾರೆ. ಬೆಳಗ್ಗೆ ಒಬ್ರು ಹೇಳಿಕೆ ಕೊಡ್ತಾರೆ, ಮಧ್ಯಾಹ್ನ ಒಬ್ರು ಹೇಳಿಕೆ ಕೊಡ್ತಾರೆ. ಅವ್ರ ಹೇಳಿಕೆಗೆ ಎಷ್ಟು ಮಹತ್ವ ಇದೆ, ಇವ್ರ ಹೇಳಿಕೆಗೆ ಎಷ್ಟು ಮಹತ್ವ ಇದೆ. ಇವರು DK ಶಿವಕುಮಾರ್ ಅವ್ರ ಬಣ, ಇವರು CM ಸಿದ್ದರಾಮಯ್ಯನವ್ರ ಬಣ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಸನ್ಮಾನ್ಯ DK ಶಿವಕುಮಾರ್ ಅದನ್ನು ಯಾವ ರೀತಿ ತಗೊಳ್ತಾರೆ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ, ಕಾಲಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬರೀ ಇದೇ ರೀತಿ ಡಿಸ್ಕಷನ್ಸ್ಗಳಾಗ್ತಾ ಇದೆ ಹೊರತು ಬೇರೆ ಯಾವುದೇ ರೀತಿ ಡಿಸ್ಕಷನ್ ಆಗಿಲ್ಲ. ಇದರ ಜೊತೆಗೆ ಡೈವರ್ಷನ್ ಆಗಿ ಕೆಲವೊಂದು ಮಧ್ಯದಲ್ಲಿ ಬಂದಿದ್ದ ಸಬ್ಜೆಕ್ಟ್ಸ್ಗಳೇನು ಅಂತ ಹೇಳಿದ್ರೆ, ಒಂದು ಕಮ್ಯುನಲ್ ಡಿಸ್ಟರ್ಬೆನ್ಸಸ್, ಇನ್ನೊಂದು ಈ ಜಾತಿ ಗಣತಿ ಅಂತ ಅನ್ಕೊಂಡು ಟೋಪಿ ಹಾಕೋ ಕೆಲಸ. ಅದಾದ ಮೇಲೆ ಇತ್ತೀಚೆಗೆ ನಾವು ತಮ್ಮ ಮಾಧ್ಯಮದಲ್ಲೇ ಕುತ್ಕೊಂಡು ಸಾಕಷ್ಟು ನಾವು ಚರ್ಚೆ ಮಾಡಿದಾಗ ಟೆಕ್ನಿಕಲಿ ಕೂಡ ನಾನು ನಿಮಗೆ ಚಾಲೆಂಜ್ ಮಾಡ್ಬಿಟ್ಟು ಹೇಳಿದೆ, ಯಾವುದೇ ಕಾರಣಕ್ಕೂ ಇವರು ಜಾತಿ ಗಣತಿ ಮಾಡೋಕ್ಕಾಗಲ್ಲ. ಅಂದರೆ ಸರ್ವೆ ವಾಟ್ ಎವರ್ ದೇ ಕಾಲ್ ಇಟ್ ಆಸ್ ಬ್ಯಾಕ್ವರ್ಡ್ ಕಮಿಷನ್ ಇಂದ ಮಾಡ್ತಾ ಇರುವಂಥದ್ದು. ಇವತ್ತಿಗೂ ಅದು ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗೋದು ಇಲ್ಲ. 600 ಕೋಟಿ ಟೋಪಿ ಹಾಕಿದ್ರು ಜನಕ್ಕೆ. ಇನ್ನು ಈ CM ಸಿದ್ದರಾಮಯ್ಯನವರಾಗ್ಲಿ, ಸನ್ಮಾನ್ಯ DK ಶಿವಕುಮಾರ್ ಅವರಾಗ್ಲಿ, ನಿಮಗೆ ಜವಾಬ್ದಾರಿ ಅನ್ನುವಂಥದ್ದು ಇದ್ರೆ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ 137 ಮ್ಯಾಂಡೇಟ್ ಕೊಟ್ಟಿದಾರಲ್ವಾ, ಇಂಟರ್ನಲ್ಲಿ ನೀವು ಯಾರಾದ್ರೂ CM ಆಗಿ ಅದು ಇಂಟರ್ನಲ್ಲಿ ಆಗುತ್ತೆ ನಿಮ್ಮಲ್ಲಿ. ಆದರೆ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರುವಂಥದ್ದು ಒಂದು ಸರ್ಕಾರ. ಆ ಸರ್ಕಾರ ಅಂತ ಇರಬೇಕಾದ್ರೆ ಪಾರ್ಟಿ ಅಧ್ಯಕ್ಷರು ನೀವು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಯಾರನ್ನಾದ್ರೂ ಬದಲಾಯಿಸ್ಕೊಳ್ಳಿ, ಯಾರನ್ನಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಜನಕ್ಕೆ ಇವತ್ತು ನಾವು ಕೇಳಬೇಕಾಗಿರುವಂಥದ್ದೇನು, ಸುಭದ್ರವಾಗಿ ಒಂದು ಸರ್ಕಾರ ನಡೀಬೇಕು. ಆ ಸರ್ಕಾರ ನಡೀಬೇಕು ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟ್ ಆಗಿ ನಡೀಬೇಕು. ಸೊ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿ ನಡೀಬೇಕು ಅಂತ ಹೇಳಿದ್ರೆ ಪವರ್ ಶೇರಿಂಗ್ ಕರೆಕ್ಟ್ ಆಗಿರಬೇಕು, ಅಥವಾ ಪವರ್ ಡಿಸ್ಟ್ರಿಬ್ಯೂಷನ್ ಅಥವಾ ಡಿಸೆಂಟ್ರಲೈಸ್ಡ್ ಪವರ್ ಅಂತ ನಾವು ಹೇಳ್ತೀವಿ, ಅದು ನಡೀಬೇಕು. ಅದು ಎಲ್ಲಿವರೆಗೂ ನಡೆಯೋದಿಲ್ವೋ ಯಾವುದೇ ಸ್ಟೇಟ್ ಗೌರ್ಮೆಂಟ್ ರನ್ ಮಾಡಕ್ ಚಾನ್ಸೇ ಇಲ್ಲ. ಸೊ ಇಲ್ಲಿ ನಾವು ಗಮನಿಸ್ತಾ ಇರೋದಾದ್ರೆ ಇವರು ಎಷ್ಟು ಜವಾಬ್ದಾರಿಯುತವಾಗಿ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನೋದೇ ತಿಳ್ಕೊಳ್ಳೋಣ. ಕಾರ್ಯಕರ್ತರು ಹೇಳ್ತಾ ಇರುವಂತ ಮಾತುಗಳಲ್ಲ. ನಿಮಗೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆದರೆ DK ಶಿವಕುಮಾರ್ ಬಣಕಡಲ್ಲಿ ಇರೋಂಥವ್ರು ಯಾರೋ ಒಬ್ರು MLA ಬರ್ತಾರೆ, ಯಾಕೆ ಆಗ್ಬಾರ್ದು ಅಂತ ಹೇಳ್ತಾರೆ. ಅವರು 137 ಜನನ ಗೆಲ್ಲಿಸ್ಕೊಂಡ್ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ, ಅವ್ರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವರೇ ಒಂದು ಮಾಸ್ ಲೀಡರು, ಅವರಿಂದನೇ ಗೆದ್ದಿರುವಂಥದ್ದು, ಅವರಿಂದನೇ ನಾವು ಅಧಿಕಾರಕ್ಕೆ ಬಂದಿರುವಂಥದ್ದು ಅನ್ನೋಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಬಣದಲ್ಲಿರೋರು ಏನ್ ಮಾಡ್ತಾರೆ, ಅವ್ರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು, ಕೆಲವರು ಹೇಳುವಂಥದ್ದು, ಇವೆರಡರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೆ ಅನ್ನೋವಂಥದ್ದು ಒಂದೇ 1% ಯಾವುದಾದ್ರೂ ಮಂತ್ರಿ, ಯಾವುದಾದ್ರೂ ಶಾಸಕರಿಗೆ ಇದ್ರ ಜವಾಬ್ದಾರಿ ಇದೆಯಾ? ಜವಾಬ್ದಾರಿ ಬಗ್ಗೆ ಮಾತಾಡ್ತಾ ಇದ್ರೆ ಸ್ವಲ್ಪ ನಾವು ಹಿಸ್ಟ್ರಿ ತಗೊಳ್ಳೋಣ. ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳೋದಾದರೆ BJP ಮತ್ತು JDS 2020 ಆಡಳಿತವನ್ನು ನಡೆಸ್ತಾ ಇದ್ರಿ. ಯಾವಾಗ ಮಾತು ತಪ್ಪಿದ್ರು, ಯಾವಾಗ ನೀವು BJPಗೆ ಅಧಿಕಾರವನ್ನು ಬಿಟ್ಟುಕೊಡ್ಲಿಲ್ವೋ ಸರ್ಕಾರವೇ ಬಿದ್ದು ಹೋಯಿತು. ಈಗಲೂ ಕೂಡ ಒಂದು ಪಕ್ಷ ಅಂತ ಬೆಳವಣಿಗೆ ನಡೆದರೆ ಸರ್ಕಾರದ ಕತೆ ಏನು ಮೇಡಮ್? 100% ಈಗ ಸರ್ಕಾರ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? ನಿಮಗೆ ಸರ್ಕಾರ ಇದ್ದು ಸತ್ತಂಗೆ ಇದೆ. ಯಾಕೆಂದ್ರೆ ಯಾವುದೇ ಒಂದು ಓಡೋಕ್ ಓಡ್ತಾ ಇದ್ರೆ ಅದು ಓಡ್ತಿದೆ ಅಂತ, ಅದು ನಿಂತ್ಕೊಂಡಿದೆ ಅಂತಂದ್ರೆ ಅದು ಓಡೋ ಕುದುರೆ ಅಂತಲ್ಲ, ಅದು ಸತ್ತಿರೋ ಕುದುರೆ ಅಂತಾನೆ ಅದು. ಸೊ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಯಾವ ಓಡೋ ಕುದುರೆ ಅಲ್ಲ, ಅದು ಸುಮ್ಮನೆ ನಿಂತ್ಕೊಂಡಿರೋ ಸತ್ತಿರೋ ಕುದುರೆ ಅದು. ನಿಮಗೆ ನೋಡಿ, ಒಂದು ಇಂಪಾರ್ಟೆಂಟ್ ಕ್ವಶನ್, ನಾನು ಈ 2-3 ದಿವಸದಿಂದ ಸುಮಾರು ಹಳ್ಳಿಗಳ ಕಡೆ ಸುಮಾರು ಜನನ ಭೇಟಿ ಮಾಡ್ಬಿಟ್ಟು ಕೇಳ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, 3 ವರ್ಷದಲ್ಲಿ ನಾವು ಏನಾದರೂ ಒಂದು ಚೇಂಜಸ್ ನೋಡಿದ್ವಾ ಕರ್ನಾಟಕ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದವ್ರು ಬಂದ ಮೇಲೆ ಅಂತ ಹೇಳಿದ್ರೆ ಒಂದೇ ಒಂದು ಚೇಂಜಸ್ ಕೂಡ ಆಗ್ತಾ ಇಲ್ಲ. ಡೆವಲಪ್ಮೆಂಟ್ ಅಂತೂ ಝೀರೋ ಬಿಡಿ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವು. ಅದರ್ ದೆನ್ ದಟ್ ಅಂತ ತಗೊಂಡಾಗ ನಿಮಗೆ ಇಷ್ಟು ಶೇಮ್ಲೆಸ್ ಸರ್ಕಾರ ಯಾವುದು ನೋಡಲೇ ಇಲ್ಲ ನಾವು. ರೈಟ್. ಕುಮಾರ್ ಅವರೇ, ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆನೇ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಅವರು ಈಗೇನು ತರಾತುರಿಲಿಲ್ಲ, ಇನ್ನೂ ಸಮಯ ಇದೆ ಅಂತ ಸಾವಧಾನದಲ್ಲೇ ಇದ್ದಾರೆ.
ಅವ್ರು ಹೇಳಿರೋ ಪ್ರಕಾರ 2028, BJP ಮತ್ತು JDS ಪ್ರಕಾರ 2028 ಕಾಂಗ್ರೆಸ್ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಯಾವಾಗ CM ಆಗ್ತಾರೆ? ಮೇಡಮ್, BJP ಮತ್ತು JDSನವರು ಅಗಲಗನಸು ಕಾಣ್ತಾ ಇದ್ದಾರೆ. ನಮ್ಮ ಇಂದಿನ BJP ಸರ್ಕಾರ ಬೊಮ್ಮಾಯಿ ಯಡಿಯೂರಪ್ಪನವರ ನಂತರದ ಬೆಳವಣಿಗೆಗಳೇನು ಅಂತ ತಾವು ಕರ್ನಾಟಕದ ಜನತೆ ನೋಡಿದ್ದಾರೆ. ಅವ್ರ ಸರ್ಕಾರ ಆಡಳಿತದಲ್ಲಿದ್ದಾಗ ಮತ್ತು ಕುಮಾರಸ್ವಾಮಿಯವರು ಆಡಳಿತದಲ್ಲಿದ್ದಾಗ ಏನೇನಾಯಿತು ಅಂತ ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ. ಕೋವಿಡ್ನ ದುರಂತದ ಸಮಯದಲ್ಲಿ ಅಲ್ಲ, ಕೋವಿಡ್ನ ದುರಂತದ ಸಮಯದಲ್ಲಿ ಇವ್ರ ನಡವಳಿಕೆಗಳೇನಿತ್ತು ಅಂತ ಜನ ನೋಡಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಸ್ಥಳಕ್ಕೆ ತರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ ಎಲ್ಲ ವಿಚಾರಗಳನ್ನು ನಾವು ಚಾಚು ತಪ್ಪದೆ ಕಾರ್ಯರೂಪಕ್ಕೆ ತಂದಿದ್ದೇವೆ. ಅದು ಇವರಿಗೆ ತಲೆ ಕೆಟ್ಟೋಗಿದೆ ಎರಡೂ ಪಕ್ಷಗಳಿಗೆ. ನೀವು ಬಿಡಿ, ನಗಬೇಡಿ, ನಾನು ಹೇಳ್ತೇನೆ. ನೀವು ಅಂಥದ್ದೊಂದು ಸೈದ್ಧಾಂತಿಕವಾದಂಥ ಜನರಿಗೆ ನಿಜವಾಗ್ಲೂ ಮೇಲೆತ್ತುವಂಥ ಕೆಲಸ ಕಾರ್ಯಗಳನ್ನು ಒಂದು ಪಕ್ಷ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 53ರಿಂದ 55-56 ಲಕ್ಷ ಕೋಟಿ ಹಣನ ವ್ಯಯ ಮಾಡುತ್ತೆ, ಜನರಿಗೆ ನೇರ ಅವ್ರಿಗೆ ತಲುಪುವಂಥ ಕಾರ್ಯಕ್ರಮ ಕೊಡುತ್ತೆ ಅನ್ನೋದಾದರೆ ನಿಮಗೇನಕ್ಕೆ ಅದರಿಂದ ನಿಮಗೆ ನೋವಾಗ್ತಿದೆ ವಿರೋಧ ಪಕ್ಷಗಳಿಗೆ? ನಿಮ್ಮಲ್ಲಿರೋರು ಒಂದು ನಿಮಿಷ ಬಿಡಿ, ನೀವು ಮಾತಾಡೋವಾಗ ನಾನು ಮಾತಾಡಲಿಲ್ಲ, ಒಂದು ನಿಮಿಷ, ಅದೆಲ್ಲ ಆಮೇಲೆ ಮಾತಾಡೋಣ. ಒಂದು ನಿಮಿಷ, ನೀವು ಮಾತಾಡೋವಾಗ ನಾನೇನು ಮಾತಾಡಿಲ್ಲ. BJP ವಕ್ತಾರರೇ ಪುಂಖಾನುಪುಂಖವಾಗಿ ಮಾತಾಡಿದ್ದೀರಿ. ನಾನು ನಿಮ್ಮ ಬಗ್ಗೆ ಏನು ಯಾಕೆ ಮಾತಾಡಿದ್ದೀರಿ ನೋಡಿ ಮೇಡಮ್, ಇವ್ರಿಗೆ ಯಾಕೆ ನೋವು ಅಂತ ಕೇಳಿದ್ದಕ್ಕೇನೆ ಹಿಂಗೆ ಆಗ್ಬಿಟ್ರೆ ಅಯ್ಯೋ, ಅವ್ರ ನೋವುಗಳು ಕರ್ನಾಟಕ ರಾಜ್ಯ ಜನತೆ ಕೊಟ್ಟಂತ ನೋವು ಕೋವಿಡ್ ಸಂದರ್ಭದಲ್ಲಿ ಒಂದು ನಿಮಿಷ ಇರಿ, ಈಗ ಅವ್ರು ಹೇಳಿದ ಕೇಳ್ಬಿಡ್ತೇನೆ. ಅದೆಂತದೋ ಆತ್ಮ ಬರ್ಬರ ಯೋಜನೆ 2000 ಮೇಡಮ್ ಅಂಥದ್ದೆಲ್ಲ ಹೇಳ್ಬಿಟ್ರೆ ದೇಶದಲ್ಲಿರೋ ಜನರು ಇವತ್ತವರೆಗೂ ಅದೆಂತದೋ ಆತ್ಮ ಬರ್ಬರ 2000 ಯಾವ್ದದು ಅಂತ ಕೇಳಿದ್ರೆ ಯಾವ್ದು ಗೊತ್ತಿಲ್ಲ ಸಮಯ ಅಂತದ್ದು ಯಾವುದೋ ನಮಗೆ ಅಂತಂದ್ರು. ಆ ಥರ ಲೂಟಿ ಹೊಡೆದವರು ಇವತ್ತು ಇವರು ಕಥೆ ಹೇಳಿದ್ರೆ ಯಾರು ಕೇಳ್ತಾರೆ? ಬಿಡಿ ಸರ್, ಆಯ್ತು, ಉತ್ತರಾಧಿಕಾರಿ ಕೈ ಫೈಟ್ ಅಂತ ಹಾಕಿದ್ದೀರಿ ನೋಡಿ. ಉತ್ತರಾಧಿಕಾರಿ ಅಂತಂದರೆ ಅಹಿಂದ ವರ್ಗಗಳ ಸಂಘಟನೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ನೇತಾರರು ಅದನ್ನು ನಿರಂತರವಾಗಿ ನಡೆಸ್ಕೊಂಡ್ಬಂದು ಮತ್ತು ಅದನ್ನು ಸಂಘಟನೆ ಮಾಡ್ಕೊಂಡ್ಬಂದಿರೋವಂಥದ್ದು. ಸಿದ್ದರಾಮಯ್ಯನವರು ನಂತರದ ದಿನಗಳಲ್ಲಿ ಅವರಂತೆ ಬದ್ಧತೆಯುಳ್ಳಂಥ ವಿಚಾರಧಾರೆಗಳ ಮುಂದುವರಿಸುವಂಥ ಮತ್ತು ವೈಚಾರಿಕವಾಗಿ ಸೈದ್ಧಾಂತಿಕ ತತ್ವ ಸಿದ್ಧಾಂತಗಳ ಮೇಲೆ ಕೆಲಸ ಮಾಡುವಂಥ ಒಬ್ಬ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಅವರು ಅದನ್ನು ಮುಂದಿನ ದಿನಗಳಲ್ಲಿ ಆ ಬ್ಯಾಟಲ್ ತೆಗೆದುಕೊಂಡು ಕೆಲಸ ಮಾಡಲಿ ಅಂತ ಹೇಳಿರುವಂಥ ಮಾತು. ಅದಕ್ಕೂ ನಮ್ಮ ಕುರ್ಚಿ ವಿಷಯಕ್ಕೂ ಸಂಬಂಧವೇ ಇಲ್ಲ. ಅದು ಕಟ್ ಆ್ಯಂಡ್ ಕ್ಲಿಯರ್. ಒಂದು ನಿಮಿಷ ನೋಡಿ ಮೇಡಮ್, ಅಹಿಂದ ಸಂಘಟನೆ, ಒಂದು ನಿಮಿಷ, ಅಹಿಂದ ಸಂಘಟನೆಯೇ ವಿಚಾರವೇ ಬೇರೆ, ಅದೇ ವಿಚಾರ ಏನು ಮಾತಾಡ್ತಿದ್ದೀರಲ್ಲ ಆ ವಿಚಾರವೇ ಬೇರೆ. ಅದು ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ಶಾಸಕಾಂಗ ಸಭೆ ಇದೆ, ನಮ್ಮ ಯಾರು ವರಿಷ್ಠ ಮಂಡಳಿಯವರು ಏನು ನೇತೃತ್ವ ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಳ್ತಾರೆ, ಅದು ಅವರು ಆ ಕೆಲಸ ಮಾಡ್ತಾರೆ. ಈಗಿರೋದು ಅಹಿಂದ ಸಂಘಟನೆಯನ್ನ ಮುಂದುವರಿಸುವ ನಾಯಕ ಯಾರು ಅಂತ ಪ್ರಶ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿರುವಂತ ಮಾತು. ಅಹಿಂದ ಅನ್ನೋ ನಿಲುವಿದೆಯಲ್ಲ, ಅದು ಸಿದ್ದರಾಮಯ್ಯನವ್ರದ ಕಾಂಗ್ರೆಸ್ ನಿಲ್ವಾ? ನೋಡಿ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳು ಕೂಡ ಅಹಿಂದದಲ್ಲಿರೋದೆ. ಅಹಿಂದ ವಿಚಾರಧಾರೆಗಳು ಕಾಂಗ್ರೆಸ್ ಪಕ್ಷದ ಆಲೋಚನೆ. ಅದು ಪೂರ್ಣ ಪ್ರಮಾಣದಲ್ಲಿ ಪವರ್ ಸೆಂಟರ್ ಅಲ್ಲ, ಪೂರ್ಣ ಪ್ರಮಾಣದ ಪವರ್ ಸೆಂಟರು ನಮ್ಮ ಪಕ್ಷದ ನಮ್ಮ ಹೈಕಮಾಂಡ್ ಇದೆ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರೆ ಮತ್ತು ಅಲ್ಲಿಯ ನಮ್ಮ ಮಂಡಳಿ ಏನು ಸದಸ್ಯತ್ವ ಇದೆ ಮತ್ತು ಅಲ್ಲಿ ನಮ್ಮ ಏನು ಪೂರ್ಣ ಪ್ರಮಾಣದಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ತೆಗೆದುಕೊಳ್ಬೇಕಾಗಿರುವಂಥ ನಿರ್ಣಯ. ಸುಮ್ಮನೆ ಆದಿ ಬೀದಿಲೆಲ್ಲ ಈ ಥರ ಚರ್ಚೆ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ನಾಡಿದ್ದು ಬೆಳಗ್ಗೆ ಕ್ರಾಂತಿ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳೇ 4 ತಿಂಗಳ ಹಿಂದೆ ದೆಹಲಿಯಲ್ಲಿ AICC ಸಭೆ ನಡೆದ ನಂತರ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅನ್ನುವುದನ್ನು ನಾವೆಲ್ಲರೂ ನೋಡಿದ್ದೇವೆ, ಕೇಳಿದ್ದೇವೆ ಮತ್ತು ಅಲ್ಲಿಗೆ ಮುಗಿದ ಅಧ್ಯಾಯ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮಾನ್ಯ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು
ಈ ವಿಚಾರದಲ್ಲಿ ಯಾರು ಮಾತನಾಡುವ ಅವಶ್ಯಕತೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಾನು, ನಮ್ಮ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಹೇಳುತ್ತೆ, ಯಾವಾಗ ಏನೇನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸ ನಿರ್ವಹಿಸುವ ನಾವು ಬದ್ಧತೆ ಇರುವಂಥ ನಾಯಕರುಗಳು ಅನ್ನೋ ಮಾತನ್ನು ಹೇಳಿದ್ದಾರೆ ಹೊರತು ಅಲ್ಲೆಲ್ಲೂ ಕೂಡ ಯಾವುದೇ ನಾಯಕರುಗಳು ನಮ್ಮ ಪಕ್ಷದ ಹೈಕಮಾಂಡು ಇವ್ರನ್ನ ಅವನ್ನ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅವೆಲ್ಲ ಪಾಪ ಇವ್ರಿ ಆಯ್ತು ಕಣ್ರಿ, ಆಯ್ತು ಕಣ್ರಿ, ಒಂದು ನಿಮಿಷ ಇರಪ್ಪ, ಹಂಗೆ ಆಗದಾದ್ರೆ ಹಂಗೇನಾದ್ರು ಇದ್ರೆ ನಿಮ್ಮ ಪಕ್ಷ ನಿಮ್ ಯೋಗ್ಯತೆ ಇಲ್ಲ, ನಿಮ್ ಮಂತ್ರಿಗಳೆಲ್ಲ ನಿಮ್ಮ ನಿಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬದಲಾವಣೆ ಯಾವತ್ತು ಡೇಟ್ ಹೇಳಿ, ಬದಲಾವಣೆ ಯಾವತ್ತು ಅಶೋಕ್ ಅವರು ಯೋಗ್ಯತೆ ಇಲ್ಲ ನಿಮ್ಗೆ ಮಾತಾಡಕ್ಕೆ. ನಿಮ್ಮ ಪಕ್ಷದ ಒಳಗಡೆ ಇರುವಂತ ನೋಡಿ ಗೌರವವಾಗಿ ನಿಮ್ಮದೇ ಶಾಸಕರು, ನಿಮ್ಮದೇ ಮಂತ್ರಿಗಳು, ನಿಮ್ಮದೇ ಒಬ್ಬ ಮುಖ್ಯಮಂತ್ರಿಯ ಮಗ ಮಾತಾಡಿದ್ದೀರ ಅವ್ರಿಗೆ ಹೇಳ್ರಿ ಕತೆ ಅಂತ. ಇರಿ ಕುಮಾರ್ ಅವರೇ, ಅದೇನೇ ಇದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಈ ಟೈಮಲ್ಲಿ ಆ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದೇ ಪ್ರಶ್ನೆ. ರಾಜ್ಯದಲ್ಲಿ ಯಾರೇ ಸಿಎಂ ಆಗಿರ್ಲಿ ಅಭಿವೃದ್ಧಿಯನ್ನ ಹೆಂಗ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಆ ಬಗ್ಗೆ ಕೂಡ ಡೀಟೇಲ್ ಆಗಿ ಸಿಎಂ ಗಾದಿಯಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಕೂತ್ಕೊಂಡಾಗ ಅವ್ರ ಮೇಲೆ ಒಂದು ವಿಶ್ವಾಸ ಅನ್ನೋದಿರುತ್ತೆ. ಆತ್ಮಾನಂದ್ ಅವರೇ, ಇವ್ರು ನಮ್ಮ ರಾಜ್ಯವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ, ಕ್ಷೇತ್ರಗಳ ಅಭಿವೃದ್ಧಿ ಆಗುತ್ತೆ, ಸಕಾಲಕ್ಕೆ ಅನುದಾನ ಸಿಗುತ್ತೆ, ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳ ಅಭಿವೃದ್ಧಿ ಆಗ್ತವೆ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಅವ್ರ ಮೇಲೆ ಒಂದು ವಿಶ್ವಾಸ ಇರುತ್ತೆ. ಇಲ್ಲೇನೋ ಒಪ್ಪಂದಗಳಾಗಿದ್ದಾವೆ, ಏನು ವರ್ಷಕ್ಕೆ ಒಬ್ಬೊಬ್ಬರು ಕ್ಲೇಮ್ ಮಾಡುವಂಥದ್ದು, ಈ ಥರದ ಪದ್ಧತಿ ಇದೆಯಲ್ಲ, ಅದು ಒಂದೊಳ್ಳೆ ಪಕ್ಷದ ಒಂದೊಳ್ಳೆ ಅಭಿವೃದ್ಧಿಯ ಸಂಕೇತ ಅಲ್ಲ. ನೀವು ಮತ್ತು JDS ಒಪ್ಪಂದ ಮಾಡಿಕೊಂಡಾಗಲೂ ಅಫ್ಕೋರ್ಸ್ ಒಂದು ಟರ್ಮ್ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ ಅನ್ನೋದಾದರೂ ಕೂಡ ಒಂದು ಖರೀಚಾಯಿ ಹಾಗೆ ಉಳ್ಕೊಂಡ್ಬಿಡ್ತು, ಬ್ಲ್ಯಾಕ್ ಮಾರ್ಕ್ ಅನ್ನೋದು. ಏಕೆಂದರೆ ಅವರು ಮಾತಿಗೆ ತಪ್ಪಿದ್ರು ಅನ್ನುವಂಥದ್ದು, ಆಮೇಲೆ ಆಡಳಿತ ನಡೆಸಲಿಲ್ಲ ಅನ್ನುವಂಥದ್ದು. ಈ ಆಂತರಿಕ ಸಮಸ್ಯೆ ಅನ್ನೋದು ಕಾಂಗ್ರೆಸ್ನಲ್ಲಿ ಇದು ಎಲ್ಲಿಗೆ ತೊಗೊಂಡು ಹೋಗ್ಬೋದು? ನೀವು ಹೇಳೋಂಗೆ ಕಳೆದ 2.5 ವರ್ಷಗಳಿಂದ ನೀವು ಮತ್ತು JDS ಅವರು ಸೇರಿಕೊಂಡು ಸರ್ಕಾರ ಪತನ ಆಗುತ್ತೆ ಅಂತಿದ್ರೆ ಆ ದಿನ ಏನಾದರೂ ಸನ್ನಿಹಿತ ಆಗಿದೆಯಾ ಹೆಂಗೆ? ಇದು ಸಹಜವಾದ ಒಂದು ಮಾತಾಡಬೇಕು ಅಂದರೆ ರಾಜಕೀಯ ಪಕ್ಷಗಳು ಇವತ್ತು ಒಂದು ಆಡಳಿತ ಪಕ್ಷ ಇದೆ, ಅದು ಸುಭದ್ರವಾಗಿ ಜನಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದೇ ರೀತಿ ವಿರೋಧ ಪಕ್ಷವನ್ನು ಕೂಡ ಸುಭದ್ರವಾಗಿ ಅದೇ ಅವರನ್ನ ವಿರೋಧಿಸುವಂಥದ್ದು, ಅವ್ರ ತಪ್ಪುಗಳನ್ನು ಹೇಳುವಂಥದ್ದು, ಜನಕ್ಕೆ ತಿಳಿಸುವಂಥದ್ದು, ಸರ್ಕಾರದ ನಡೆಯನ್ನು ಪ್ರಶ್ನಿಸುವಂಥದ್ದು ನಿರಂತರವಾಗಿ ಆಗುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಜಾತಿಗಳ ನಡುವೆ ತಂದೆ ಇಡುವಂಥದ್ದು, ಜಾತಿಗಳ ನಡುವೆ ಒಗ್ಗಟ್ಟನ್ನು ಒಡೆಯುವಂಥದ್ದು, ಒಬ್ಬ ನಾಯಕನನ್ನು ಜಾತಿಗೋಸ್ಕರ ಒಬ್ಬ ನಾಯಕನನ್ನ ಇವರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು, ಇವರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು, ಅವರ ಸೀನಿಯಾರಿಟಿನೂ ನೋಡ್ದೇನೆ ಇವತ್ತು ಸಿದ್ದರಾಮಯ್ಯನವರು ಕಳೆದ ಬಾರಿ ಏನಾಗಿದ್ರೋ ಆವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಸಮರ್ಪಕವಾದಂತ ಆಡಳಿತ ಕೊಟ್ಟರು ಅನ್ನುವಂಥದ್ದು ಇಡೀ ಜನ ಮಾತಾಡುತ್ತೆ. ಅವಾಗ ಇದು ಯಾವುದು ಇಲ್ಲದೆ ಇದ್ದಿದ್ದು ಗೊಂದಲ ಈಗ ಪವರ್ ಶೇರಿಂಗ್ ಆಗಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಇವರು. ಈಗ ಸುಮಾರು ಜನ ಇದ್ದಾರೆ. ಹೌದು, ಈಗ ನೋಡಿ ಆರ್.ವಿ. ದೇಶಪಾಂಡೆ ಅವರು ಎಂದೂ ಮಾತಾಡಿರಲಿಲ್ಲ, ಅವ್ರು ಮಾತಾಡಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾವೇನು ಸನ್ಯಾಸಿಗಳಲ್ಲ ಅಂತ ಹೇಳಿದ್ರು. ಈಗ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟನ್ನು ಗಮನಿಸಿದ್ರಿ ಅಂತ ಅನ್ಸುತ್ತೆ. ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಉಲ್ಲೇಖ ಮಾಡಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡಿದ್ದನ್ನು ಸಮರ್ಥಿಸ್ಕೊಂತ ಇದ್ದಾರೆ. ಏನು ತಪ್ಪಿದೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಅವ್ರು ಆ ರೇಸಲ್ಲಿ ಇಲ್ಲ, ಬಿಟ್ಕೊಟ್ಬಿಟ್ಟಿದ್ದಾರೆ. ಇಲ್ಲ ಅವರು ರೇಸಲ್ಲಿ ಇದ್ದಾರೆ, ಅದಕ್ಕೆ ಬಿಟ್ಕೊಟ್ಟಿಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ ಹಿಂಗಾರು ಮಾತಾಡಿ ಇದೇ ಪರಮೇಶ್ವರ್ ಅವರು ಕಳೆದ ಬಾರಿ ಹೇಳಿದಂತ ಬೈಟಲ್ಲಿ ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ರಿಂದನೇ ಏನೋ ನನಗೆ CM ತಪ್ಪೋಯ್ತು, ನಾನು ಪ್ರಬಲವಾದಂತ ಸಮುದಾಯದಲ್ಲಿ ಹುಟ್ಟಿದ್ರೆ ಇದ್ದಿದ್ರೆ ನನ್ಗೆ CM
ಸಿಕ್ತಿತ್ತೇನೋ ಅನ್ನುವಂಥದ್ದು ಕಣ್ಣೀರು ಹಾಕೊಂಡು ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಪರಮೇಶ್ವರ್ ಅವರು ಮತ್ತೆ ಮಾದೇವಪ್ಪನವರು, ಸತೀಶ್ ಜಾರಕಿಹೊಳಿ ಒಂದೇ ಒಕ್ಕೂಟದಲ್ಲಿ ಔತಣ ಕೂಟಗಳನ್ನು ಮಾಡಿದ್ದಾರೆ. ಆದ್ರೆ ಅವ್ರಿಗೆಲ್ಲ ಅಂದ್ರೆ ನಮ್ಮಲ್ಲೇ ಇದೆ ಇದು ಗುದ್ದಾಟ, ನಾವು ಸರಿ ಮಾಡ್ಕೋಬಹುದು, ನಾನೇ ಪ್ರಬಲವಾದ ಆಕಾಂಕ್ಷಿ ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ. ಅವ್ರಾಗ್ಲಿ ಅಂತ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ. ಆದ್ರೆ ಇದಾದ ನಂತರ ಅವರಲ್ಲಿ ಆಂತರಿಕ ಗಲಾಟೆಗಳು ಶುರು ಆಗುತ್ತೆ ಅನ್ನೋದಕ್ಕೆ ನೆಕ್ಸ್ಟ್ MB ಪಾಟೀಲ್ ಬರ್ತಾರೆ. ನಾನು ಬಹಳ ಸೀನಿಯರ್ ಇದ್ದೀನಿ, ದೇಶಪಾಂಡೆ ಅವರು ಆಗ್ಲೇ ಅಪ್ಲಿಕೇಶನ್ ಹಾಕಿ ಇಟ್ಟಿದ್ದಾರೆ. ಇನ್ನ ಡೆಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕಿರೋರು ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಮುನಿಯಪ್ಪನವರು ನಾನು ಸೀನಿಯರ್ ಅನ್ನುವಂಥದ್ದನ್ನ ಮಾತನ್ನ ಅವಾಗಲೇ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಜಾಡ ನಡೆ ಏನಾದ್ರು ಇದ್ರೆ ಅದು DK ಶಿವಕುಮಾರ್ದು ಅನ್ನೋಂಥದ್ದು ಈಗಿನ ಪರಿಸ್ಥಿತಿಗೆ. ಯಾಕೆಂದ್ರೆ ಸೈಲೆಂಟ್ ಆಗಿದ್ದು ಇವರ ಎಲ್ಲ ಪವರ್ ಶೇರಿಂಗ್ ಅನ್ನುವಂಥದ್ದು ಆಗಿದ್ದ ಮೇಲೆನೆ ಅವ್ರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಕಾಡ್ತಾ ಇದೆ. ಅವರ MLAಗಳಿಗೆ ಅವರ ಆಪ್ತರು ಇವತ್ತು ಮಾತಾಡಿದಂಥ ದೃಷ್ಟಿಯಲ್ಲೂ ಕೂಡ ಅವ್ರಿಗೆ ನೋಟಿಸ್ ಕೊಟ್ಟರು ಅವ್ರು ಪದೇ ಪದೇ ಅದನ್ನೇ ಮಾತಾಡ್ತಾ ಇದ್ರು. ಯಾವುದೇ ಒಂದು ಅವ್ರ ಮೇಲೆ ಕ್ರಮ ಜರುಗಿಸ್ತಾ ಇರೋದು ಕೂಡ ಇಕ್ಬಾಲ್ ಅವರು ಆಗ್ಬೋದು, ಮತ್ತೆ ಬೇರೆ ಬೇರೆ ಹೌದು ಅವ್ರ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ದಾರೆ, ಇಲ್ಲ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಹಾಗಾಗಿ ಅವ್ರಿಗೂ ಕೂಡ ನಾನು ಹಾಗೆ ಆಗ್ತೀನಿ ಅನ್ನುವಂತ ಕನ್ಫರ್ಮ್ ಎಲ್ಲ ಅವ್ರಿಗೂ ಇದೆ. ಇವ್ರು ಬಿಟ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಏನು ಹಿಂದ ಅವ್ರನ್ನ ತಂದು ಕೂರಿಸ್ಬೇಕು ಅಲ್ಲ. ಅಂತ ಒಪ್ಪಂದ ಆಗಿದ್ರೆ ಅಂದ್ರೆ ಇದೆಲ್ಲ ವ್ಯರ್ಥ ಪ್ರಯತ್ನ ಆಗುತ್ತೆ. ಅದಕ್ಕೆ ಅಲ್ಲಿ ಒಪ್ಪಂದ ಮಾಡ್ಕೊಂಡಾಗ ಇದು ಸಿದ್ದರಾಮಯ್ಯನವ್ರ ಮುಖವಾಡ, ಇದು ಒಪ್ಪಂದ ಮಾಡ್ಕೊಂಡಂಗ್ ಮಾಡಿ ಇದೇನೋ ಒಂದು ಪ್ಲೇಟ್ ಕಾರ್ಡ್ ಮಾಡಿ ಹಿಂದ ನಾಯಕರನ್ನ ಮಾಡ್ಬೇಕು. ಹೇಗಿದ್ರು ದಲಿತ ವಿರೋಧಿ ಅನ್ನೋದು ಒಂದು ಪಟ್ಟ ಅವ್ರಿಗಿದೆ. ದಲಿತರಿಗೆ ಬಿಟ್ಕೊಡ್ಬೇಕಾಗಿತ್ತು. ಹಂಗ್ ನೋಡಿದ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಕಳೆದ ಸಿದ್ದರಾಮಯ್ಯನವರು ಇನ್ನೊಂದ್ಸತಿಗೆ ಈಗ ಅವಧಿಲಿ ಅಧಿಕಾರ ತಗೊಂಡು ಅಂತದ್ದೇನ್ ಮಾಡಿದಂತ ಸಾಧನೆ ಏನಿಲ್ಲ ಅವರು. ಹಾಗಾಗಿ ಅವತ್ತು ಪರಮೇಶ್ವರ್ ಅವರು ಬಹಳ ಸೀನಿಯರ್ ಮೋಸ್ಟ್ ಅಂತ ದೇವೇಗೌಡರು ಒಂದು ಬಾರಿ ಮಾತೇಳಿದ್ರು. ನಾನೆಲ್ಲೋ ಒಂದ್ ಕಡೆ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತೇನೋ ನನ್ನ ಮನ್ಸು ಮಾಡಿದ್ರೆ ಅನ್ನುವಂತ ಪಶ್ಚಾತ್ತಾಪದ ನುಡಿಗಳನ್ನು ಹೇಳಿದ್ರು ನಾನು ನೋಡಿದ್ದೀನಿ. ಹಾಗಾಗಿ ಪರಮೇಶ್ವರ್ ಅವರು ಎಲ್ಲದರಲ್ಲೂ ಯೋಗ್ಯತೆ ಇದ್ರು, ಮಾಡ್ಬೋದಾಗಿತ್ತಲ್ಲ. ಹಾಗಾಗಿ ಈಗ ಅವ್ರಿಗೆ ಏನಂದ್ರೆ ಒಕ್ಕಲಿಗರ ವಿರೋಧಿ ಇದ್ರೆ ಅದು ಸಿದ್ದರಾಮಯ್ಯನವರು, ಅವ್ರಿಗೆ ಆ ಸಮುದಾಯದ ಮುಖ್ಯಮಂತ್ರಿ ಒಬ್ಬ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿಯವ್ರನ್ನ ಮತ್ತೆ ಬೇರೆಯವ್ರನ್ನ ಮಾಡೋ ದೃಷ್ಟಿಯಲ್ಲಿ ಈ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ರೈಟ್. ಹಾಗಾಗಿ 28ಕ್ಕೂ 38ಕ್ಕೂ ನಾವೇ ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ನವರು. ಈಗ ಇವ್ರು ಹೇಳೋ ಹಂಗೆ ಒಕ್ಕಲಿಗರ ವಿರೋಧ ಕಟ್ಕೊಳ್ಳೋದು ಮತ್ತೆ ಯಾವುದೋ ಸಮುದಾಯದ ವಿರೋಧವನ್ನು ಕಟ್ಕೊಂಡ್ರೆ ಉಳ್ಗಾಲ ಇದೆಯಾ ಕಾಂಗ್ರೆಸ್ಗೆ? ನೋಡಿ, ನಾವು ಯಾವಲ್ಲೂ ಈ ಈಗಲ್ಸ್ ಐ ಅಂತ ನೋಡ್ಬೇಕಾಗ್ತದೆ. ಅಂದ್ರೆ ಮೇಲಿಂದ ನೋಡಬೇಕು ಅಂತ. ಮೇಲಿಂದ ನೋಡಿದಾಗ ಕಾಂಗ್ರೆಸ್ ಅವ್ರದ್ದು ನಾವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಗ್ಯಾರಂಟಿ ಅಂತ ಒಂದು ಟೋಪಿ ಹಾಕೋ ಸ್ಕೀಮ್ನ ತಂದಿದ್ದಾರೆ. 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ ನಿಮಗೆ ಓವರ್ ಹೆಡ್ ಕಾಸ್ಟ್ ಹತ್ರ ನಿಮಗೆ 1.25 ಲಕ್ಷ ಕೋಟಿ ಖರ್ಚಾಗ್ತಾ ಇದೆ. ಇನ್ನ ಇವರು ಕೊಡಬೇಕಾಗಿರುವಂತ 55ರಿಂದ 60 ಸಾವಿರ ಕೋಟಿ ಕೂಡ ರೀಚ್ ಆಗ್ತಾ ಇಲ್ಲ. ಸೊ ಎಲ್ಲಿ ಕಂಪ್ಲೀಟ್ ಆಗಿ ಒಂದು ದೇಶದಲ್ಲಿ ಕಾಂಗ್ರೆಸ್ ಅವರು ಆಡಳಿತ ಮಾಡಕ್ ಬರ್ತಿಲ್ಲ ಅಂತ ಇವರು ಮಾಡಿರೋಂತ ಈ ಅಡ್ಮಿನಿಸ್ಟ್ರೇಷನ್. ಕೇಳಿಸ್ಕೊಳ್ರಿ ಒಂದು ನಿಮಿಷ, ತಾಳ್ಮೆ ಇರ್ಬೇಕ್ರಿ. ಕೇಳಿಸ್ಕೊಳ್ರಿ ಫಸ್ಟ್, ಕೇಳಿಸ್ಕೊಳ್ರಿ ಕಾಂಗ್ರೆಸ್ ರೇ, ಕೇಳಿಸ್ಕೊಳ್ರಿ ಫಸ್ಟ್. ಉತ್ತರ ಕೊಡಿ, ನಿಮ್ ಟೈಮ್ ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ, ಅದಿನ್ನೂ ಆಗ್ತಾರ. ನೀವು ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಫಸ್ಟ್ ಕೇಳಿಸ್ಕೊಳ್ಳಿ, ನಿಮ್ ಚಾನ್ಸ್ ಬರ್ತೀನಿ ಹೇಳಿರಿ. ಆಯ್ತು, ನಿಮ್ ಚಾನ್ಸ್ ಬಂದ್ರೆ ನೀವು ಮಾತಾಡಿದ್ರೆ ಅಂತ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ರಿ. ಆಯ್ತು, ಈ ಸರಿ ಮಾಡ್ರಿ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಆಯ್ತು, ನಿಮ್ ಟೈಮ್ ಮಾತಾಡಿ. ಆಯ್ತ್ರಿ, ನಿಮ್ ಮಾತಾಡಿ, ಕೇಳಿಸ್ಕೊಳ್ಳಿ. ಡೈವರ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ವಿಷಯಗಳನ್ನ ತರ್ತಾ ಇದ್ದಾರೆ. ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಆಮೇಲೆ ಯಾವುದೇ ಬಿಜೆಪಿ ಜೆಡಿಎಸ್
ಇದು ಕಾಂಗ್ರೆಸ್ನ ಅಂತ್ಯಕಾಲ. ಕುಮಾರವ್ರೆ, ಕಾಂಗ್ರೆಸ್ನ ಅಂತ್ಯಕಾಲ ಅಂತ ಇದು. ಕಾಂಗ್ರೆಸ್ನ ಅಂತ್ಯಕಾಲ ಅಂತೆ. ಕನಸು ಕಾಣ್ಬೇಕು. JDS ಅಂತ್ಯ ಆಗೋಗಿದೆ ಆಗ್ಲೇ. ಕಾಲು ಕೈ ಹಿಡ್ಕೊಂಡು ಕೊನೆಯಲ್ಲಿ ಒಂದೇ ಮಾತಾಡ್ತಾರೆ. ಮಂಜುನಾಥ್ ಡಾಕ್ಟರ್ ಅವ್ರ ಭಾವ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಪಕ್ಷದಲ್ಲಿ ಇಟ್ಕೊಂಡು ಗೆಲ್ಸ್ಕೊಳಕ್ ಆಗಿಲ್ಲ ಇವ್ರ ಕೈಯಲ್ಲಿ. ಬೇರೆ ಪಕ್ಷ ಸಪೋರ್ಟ್ ಮಾಡಿ ಗೆಲ್ಲಿಸ್ತಾರೆ. ಅದನ್ನ ಹೇಳ್ರಿ. ರೇವಣ್ಣ ಅವರ ಪಕ್ಷದ ಅಧ್ಯಕ್ಷ ಮಾಡೋದು ಯಾವಾಗ ಹೇಳ್ರಿ? ರೇವಣ್ಣ ಅವರ ಪಕ್ಷದ ಅಧ್ಯಕ್ಷ ಯಾಕೆ HD ರೇವಣ್ಣ ಅವರು ಪಕ್ಷದ ಅಧ್ಯಕ್ಷರಾಗಬೇಕು? ಮತ್ತೆ ಏನ್ ಮೇಡಮ್ ಎಲ್ಲ ಒಬ್ಬರ ಅಪ್ಪ ಮಗ ಮೊಮ್ಮಗ ಮೊಮ್ಮಗ ನೀವೇನಾ? ಅವ್ರಿಗೆ ಪಾಪ ಸಾಧನೆ ಮಾಡಿದ್ರೆ ಯಾವತ್ತು ಕೇಂದ್ರದ ಮಂತ್ರಿ ಆಗೋದು? ಮಂಜುನಾಥ್ ಅವ್ರನ್ನ ನಿಮ್ ಭಾವನ್ನೇ ನಿಮ್ ಪಕ್ಷದ ಒಳಗಡೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಳಕ್ ಆಗದೆ ಕಾಂಗ್ರೆಸ್ ಪಕ್ಷ JDS ಕರ್ನಾಟಕದಲ್ಲಿ ನೀನು ಏನೋ ಹೇಳ್ಬಾರ್ದ ಪದನ. ಆ ಸ್ಥಿತಿಯಲ್ಲಿ ಇದೀರಿ ನೀವು. ಇನ್ ನೆಕ್ಸ್ಟ್ ಚುನಾವಣೆಗೆ ನಿಮ್ಮಲ್ಲಿರೋ 18 ಶಾಸಕರು ನಿಮ್ ಪಕ್ಷದ ಚಿಹ್ನೆ ಚುನಾವಣೆ ನಮ್ಮ ಪಕ್ಷ ಅದೆಲ್ಲ KPCC ಕಚೇರಿ ಒಳಗಾಗ್ಬೇಕು. ಯಾಕೆ ಬಹಿರಂಗವಾಗಿ ಆಗ್ತಿದಾವೆ? ಯಾಕೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ? ಯಾರು ಹೇಳಿದ್ರು? ಕ್ರಾಂತಿ ಬಗ್ಗೆ ಮಾತಾಡಿದವ್ರು ನೀವೇ, ಒಪ್ಪಂದದ ಬಗ್ಗೆ ಮಾತಾಡಿದವರು ನೀವುಗಳೇ. ಹೌದು. ಏನ್ ರಾಜಣ್ಣ ಸಿದ್ದರಾಮಯ್ಯ RSS ಸಬ್ಜೆಕ್ಟ್ ಕೊಟ್ಟಿದ್ದು ನೀವೇ. ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿ ನೋಡಿದ್ರೆ 2.5 ವರ್ಷ ಕಂಪ್ಲೀಟ್ ಮಾಡ್ತಾರ ಇಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ವೈ ನೌ? ಕುಮಾರ್ ಅವರೇ, ಯಾಕೆ ಈಗ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು? ಯಾಕಂದರೆ ಕಳೆದ 3 ತಿಂಗಳಿಂದ ನಮಗೆ ಸಾಕಾಗಿ ಹೋಗಿದೆ. ಒಂದಲ್ಲ ಒಂದು ಈ ಒಪ್ಪಂದದ ಚರ್ಚೆ 2.5 ವರ್ಷದ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಅದೇನೋ ಉರಿಯೋ ಗಾಯಕ್ಕೆ ಉಪ್ಪು ಸುರಿದ್ರು ಅಂತಾರಲ್ಲ, ಹಾಗೆ ನೀವು ಈಗ ಯತೀಂದ್ರ ಸಿದ್ದರಾಮಯ್ಯನವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಹೌದು ಏನೋ ಬದಲಾವಣೆ ಆಗುತ್ತಂತೆ. KN ರಾಜಣ್ಣವ್ರು ಅದನ್ನೇ ಹೇಳಿದ್ರು, ಇಕ್ಬಾಲ್ ಹುಸೇನ್ ಅವ್ರು ತಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ರು. ಇಂಥದ್ದೇ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ನಿಮ್ಮೇಲೆ ಜನ ಯಾಕೆ ವಿಶ್ವಾಸ ಇಟ್ಕೋಬೇಕು? ನಮ್ಮ ಪಕ್ಷದ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಹೇಳಿದ ಮಾತಿನ ನಂತರ ಯಾವುದೇ ಶಾಸಕರುಗಳು ಯಾವುದೇ ಮಂತ್ರಿಗಳು ವಿಚಾರಗಳನ್ನು ಒಂದು ನಿಮಿಷ ಹೌದಾ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ರಾಜಣ್ಣ ಅವರು ಮಾತಾಡಿದ ಹೇಳೇ ಬೇರೆ. ಈಗ ನಮ್ಮದು ನವೆಂಬರ್ನಲ್ಲಿ ರೀಸಫಲ್ ಮಾಡ್ತಾ ಇದ್ದೇವೆ. ಮಂತ್ರಿಗಳ ಬದಲಾವಣೆ ಅಥವಾ ಇರುವವರನ್ನ ಯಾರನ್ನು ಉಳಿಸ್ಕೋಬೇಕು, ಹೊಸಬರಿಗೆ ಪುನರ್ರಚನೆ ಯಾರಿಗೆ ಅವಕಾಶ ಕೊಡಬೇಕು, ಯಾವ ಸಮಾಜದವ್ರಿಗೆ ಅವಕಾಶ ಕೊಡಬೇಕು, ಅದ್ರ ಬಗ್ಗೆ ಮಾತನಾಡಿ ನಾನು ಒಪ್ಕೋತೇನೆ. ಸುಮ್ಮನೆ ಇಲ್ಲದ ಸಲ್ಲದ ಊಹಾಪೋಹಗಳಿಗೆ ನಾವು ಚರ್ಚೆಗೆ ಗ್ರಾಸವಾಗುವಂಥ ವಿಚಾರ ನಮ್ಮ ಪಕ್ಷದಲ್ಲಿ ಈಗ ಏನು ಇಲ್ಲ. ಅಂಥದ್ದೇನಾದ್ರು ನಿರ್ಧಾರಗಳಿದ್ರೆ ಕಡಾಖಂಡಿತವಾಗಿ ನಮ್ಮ ಪಕ್ಷದ ಕಾರ್ಯದರ್ಶಿಗಳು, AICC ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಸಾಹೇಬರು ಖಂಡಿತ ಮಾಧ್ಯಮಗಳ ಮುಂದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಅವರು ಮಾತಾಡೆಲ್ಲ ಆದ್ಮೇಲೆ ಬಿಗ ಹಾಕಕ್ಕೆ ಬಂದಿದ್ದು, ಮುಂಚೆ ಬರಲಿಲ್ಲ. ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ ಅಂಥ ದಿನ ಇಂಥ ಬದಲಾವಣೆ ಇದೆ ಅಥವಾ ಇಂಥ ಕೆಲಸಗಳು ನಾವು ಮಾಡ್ತಿದ್ದೇವೆ ಅಂತ. ಪ್ರಿಮೇಚೂರಾಗಿ ಅನವಶ್ಯಕವಾಗಿ ಚರ್ಚೆಗೆ ಗ್ರಾಸವಾಗುವಂಥ ವಿಚಾರಗಳು ನಮ್ಮ ಪಕ್ಷದಲ್ಲಿ ಈಗ ಯಾವುದೂ ನಡೀತಾ ಇಲ್ಲ.
ಅರೆ ಅಂದ್ಮೇಲೆ ಒಂದು ನಿಮಿಷ ಬಿರಪ್ಪ ನೋಡಿ, ಅವ್ರು ಹೇಳಿರೋದು ಅಹಿಂದ ಸಂಘಟನೆಯ ಮುಖ್ಯಸ್ಥರನ್ನಾಗಿ ಮುಂದಾಳತ್ವವನ್ನ, ನೇತೃತ್ವವನ್ನ, ನಾಯಕತ್ವವನ್ನು ತೆಗೆದುಕೊಂಡು ನಡೆಸುವಂತ ಛಾತಿ ಮತ್ತೆ ಶಕ್ತಿ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ನಾಯಕರ ಬಗ್ಗೆ ಹೇಳಿದ್ದನ್ನ ಬಿಟ್ರೆ ಬೇರೆ ನಮ್ಮ ಪಕ್ಷದೊಳಗಡೆ ಏನಾದ್ರು ತೀರ್ಮಾನ ಆಗಿದೆಯಾ? ಅಂದಮೇಲೆ ಒಂದು ಪಕ್ಷ ಮುಂದಿನ ದಿನಗಳಲ್ಲಿ 2028ಕ್ಕೆ ನೀವು ಕ್ಲೇಮ್ ಮಾಡೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಕೊಂಡೆ ನೀವು ಚುನಾವಣೆ ಎದುರಿಸ್ತೀರಾ? ಒಂದು ನಿಮಿಷ. ಅದಾದ ಮೇಲೆ ಕಾವೇರಿಗೆ ಬಾಗಿನ ನೀಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರು ಅನ್ನೋದನ್ನು ನೀವು ತೋರಿಸಿದ್ದೀರಿ, ದಿನಗಟ್ಟಲೆ ತೋರಿಸಿದ್ದೀರಿ. ಮತ್ತು ಯಾತಕ್ಕೆ ಅನಾವಶ್ಯಕವಾಗಿ ಚರ್ಚೆ ಅಲ್ಲಿ ಹೇಳಿರೋದು ಅಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಈ ಅಹಿಂದ ಸಂಘಟನೆಯ ನೇತೃತ್ವವನ್ನು ಮುಂದಿನ ದಿನಗಳಲ್ಲಿ ವೈಚಾರಿಕ ಚಿಂತನೆ ಮತ್ತು ತಾತ್ವಿಕ ಬದ್ಧತೆ ಉಳ್ಳಂಥವರು ನಾಯಕತ್ವ ವಹಿಸಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ನಿಮಿಷ, ಅದಕ್ಕೆ ಅರ್ಹ ವ್ಯಕ್ತಿ ಒಂದು ನಿಮಿಷ ಇರಪ್ಪ, ಅದನ್ನೇ ಹೇಳ್ತೀನಿ ರೀ. ಅದಕ್ಕೆ ಅರ್ಹ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಮಾತನ್ನು ಹೇಳಿದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ನನ್ನ ಕ್ಲೈಮ್ ಏನಿದ್ರು 2028 ಚುನಾವಣೆ ಆದ ನಂತರ ಅಂತ ಹೇಳಿದ್ದಾರೆ. ಸ್ವತಃ ಅವರೇ ಸ್ಪಷ್ಟಪಡಿಸಿದ್ದಾರೆ. ಯತೀಂದ್ರ ಅವರು ಕೂಡ ನಾನು ಇದ್ಯಾವುದನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿರೋ ಮಾತಲ್ಲ, 2028 ಚುನಾವಣೆ ಮತ್ತು ಅದರ ನಂತರ ದಿನಗಳದು ಸಂಘಟನೆಯನ್ನು ಬಲಪಡಿಸುವ ವಿಚಾರಕ್ಕೆ ನಾನು ಮಾತನಾಡಿರೋದು ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ. ಏತಕ್ಕೆ ಈ ಥರದ್ದು ಅನಾವಶ್ಯಕವಾಗಿ ಜನರ ಮನಸ್ಸಿನಲ್ಲಿ ಇಲ್ಲದ ಸಲ್ಲದ ಊಹಾಪೋಹಗಳನ್ನು ಆಯ್ತು ಒಪ್ಕೋತೀನಿ. ಸಾರಾ ಮಹೇಶ್ ಅವರು, ಕುಮಾರಸ್ವಾಮಿ ಅವರು ಅಥವಾ ಇವರು ಸುರೇಶ್ ಬಾಬು ಅವರು ವಿರೋಧ ಪಕ್ಷದ ನಾಯಕರು ಅಥವಾ ಜಿ.ಟಿ. ದೇವೇಗೌಡರು ಮಾತನಾಡಿದ ಮಾತಿಗೆ ಏನು ಎಂಡೋರ್ಸ್ಮೆಂಟ್ ಮಾಡೋದಿಲ್ವಾಗಿದ್ರೆ ಇವ್ರ ಪಕ್ಷದ ಒಳಗಡೆ ಆದ್ರೆ ನೀವೊಂದು ಆಡಳಿತ ಪಕ್ಷ ಜವಾಬ್ದಾರಿ ಇರುವಂತವ್ರು ನೀವು ಕ್ಲಾರಿಫಿಕೇಶನ್ ಕೊಡಿ. ಡಿಸಿಎಂ ಕೂತ್ಕೊಳ್ಳಿ, ನಿಮ್ಮ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಂದು ಕ್ಲಾರಿಟಿ ಕೊಟ್ಕೊಳ್ಳಿ ಬಿಡಿ. ನಮ್ಮ ಪಕ್ಷದ ಒಂದು ಜಿಲ್ಲೆಯ ನೇತಾರರಾಗಿರುವಂತ ಡಿ.ಕೆ. ಶಿವಕುಮಾರ್ ಸನ್ಮಾನ್ಯ ಸುರ್ಜೇವಾಲಾ ಅವರನ್ನು ಕರ್ಕೊಂಡ್ಬಂದು ಕುಂಡಿಸ್ಕೊಳ್ಳಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಮ್ಮ ಪಕ್ಷದ ಆಂತರಿಕ ಕೂತ್ಕೊಂಡು ಹೇಳ್ಬಿಡಿ. ನೀವು ಇಂದ 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ನಡೆಯುತ್ತೆ ಅಂತ ಮಾಧ್ಯಮಗಳಾಗ್ಲಿ ನಾವು ಈ ವಿಚಾರವಾಗಿ ಮಾತಾಡಬೇಕಲ್ಲ. ನಾವು ನೀವ್ ಅಧಿವೇಶನದಲ್ಲಿ ಒಂದು ಪ್ರಶ್ನೆ ಎದ್ದಿದ್ಕೊಂಡು ಮಾತಾಡ್ಲಿಲ್ಲ. ನಿಮ್ಮ ಯೋಗ್ಯತೆಗೆ 3 ಅಧಿವೇಶನ ಆಗ್ತಾ ಬರ್ತಾ ಇದೆ. ಏನು ನಾನು ಈ ಚರ್ಚೆ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, 3 ಅಭಿವೃದ್ಧಿ ಕಾರ್ಯಕ್ರಮ ಹೇಳ್ಬಿಡಿ, ಹೇಳಿ 100 ಜನಕ್ಕೂ ಆಗುವಂತ ಮಾತನಾಡ್ತಾರೆ. ಈಗ ಕುಮಾರ್ ಅವ್ರು ಹೇಳಿದ್ದಾನೆ ನಮ್ಮ ಬದ್ಧತೆ ಬಗ್ಗೆ ಆಯ್ತು, ಅವ್ರದ್ದೇ ನಾವು ಅಕ್ಸೆಪ್ಟ್ ಮಾಡೋಣ. ಈಗ ಅಹಿಂದ ಸಂಘಟನೆ ಅಂದಾಗ ಅದನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಆ ಮನೋಭಾವ ಇರೋದು ಸತೀಶ್ ಜಾರಕಿಹೊಳಿ ಅವರಿಗೆ. ಹಾಗಾಗಿ ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಅಹಿಂದ ಸಮುದಾಯ ತಗೊಂಡ್ರೆ ಅವರು ಪ್ರತಿನಿಧಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಅಹಿಂದ ಅನ್ನೋದು ಕಾಂಗ್ರೆಸ್ನ ಒಂದು ಭಾಗನೇ ಅಂತ ಅವ್ರು ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ. ವಾಟ್ ನೆಕ್ಸ್ಟ್? ಯಾಕಂದ್ರೆ ಇವರು ಕ್ಲೇಮ್ ಮಾಡ್ತಿದ್ದಾರೆ, ಇವರು ಕ್ಲೇಮ್ ಮಾಡ್ತಿದಾರಲ್ಲ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಅಲ್ಲ ಅಲ್ಲಿ ಒಗ್ಗಟ್ಟಿಲ್ಲ ಅಲ್ವಾ? 100ಕ್ಕೆ 100% ಅಲ್ಲಿ ಒಗ್ಗಟ್ಟಿಲ್ಲ. ಅವರು ಆಲ್ರೆಡಿ ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ರಿ. ಈಗ ಸತೀಶ್ ಜಾರಕಿಹೊಳಿ ನಾಯಕರು ಏನ್ ಮಾತಾಡಿದ್ರು ಜೆಡಿಎಸ್ ಬಗ್ಗೆ ಜಸ್ಟಿಫಿಕೇಶನ್ ನಾಯಕರು ಸತೀಶ್ ಜಾರಕಿಹೊಳಿ ನಾಯಕರ ಬಗ್ಗೆ ಏನ್ ಮಾತಾಡಿದ್ರು? ನಾನು ಯಾವುದೇ ರೀತಿ ಸ್ಟೇಟ್ಮೆಂಟ್ ಗಳನ್ನ ಮಾಡಲ್ಲ, ನಮ್ದೇನಿದ್ರು 2028 ಅಂತ ಹೇಳ್ತಾರೆ. 2028 ಅಂತ ಹೇಳಿದ ಮೇಲೆ ಸನ್ಮಾನ್ಯ ಯತೀಂದ್ರ ಏನ್ ಹೇಳ್ತಾ ಇದ್ದಾರೆ? 2028 ವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಅವರ ಲಾಸ್ಟ್ ಡೇಸ್ ಅಲ್ಲಿ ಇದ್ದಾರೆ. ಅವ್ರು ಇದಾದ್ಮೇಲೆ ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಆದ ಮೇಲೆ ಅವ್ರನ್ನ ರಿಪ್ಲೇಸ್ ಮಾಡುವಂತದ್ದು 2028ಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಕಥೆ ಏನು? ಡಿ.ಕೆ. ಶಿವಕುಮಾರ್ ಕಥೆ ಏನು? ಬಣ ಇದೆಯಾ? ಯಾವ ಪೊಲಿಟಿಷಿಯನ್ ಮಾಡಿಬಿಡಿ. ಅಲ್ಲ ಮಾಡ್ಲಿ ಬಿಡಿ. 100 ವರ್ಷ ಚೆನ್ನಾಗಿರ್ತಾರೆ, 100 ವರ್ಷ ರಾಜಕೀಯ ಮಾಡ್ತೀವಿ ನಾವು. 100 ವರ್ಷ ರಾಜಕೀಯ ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೋಗ್ತಾರೋ ಅವ್ರಿಗೆ ಮಾಹಿತಿ ಗೊತ್ತಿದೆಯಾ? ಯಾವತ್ತು ಬದಲಾವಣೆ ಹೇಳಪ್ಪ. ನಾವು ಬೆಂಕಿ ಹಚ್ತಾ ಇದೀವಿ ಅಂತ ಆ ಮಾತನ್ನು ವಾಪಸ್ ತಗೊಳ್ಳಿ. ಕಾಂಗ್ರೆಸ್ನವರೇ
ಬೆಂಕಿ ಪಟ್ಟಣ ಇಟ್ಕೊಂಡಿರೋ ಕಾಂಗ್ರೆಸ್. ಹಾಗಾಗಿ ನೀವೇ ಸುಟ್ಟೋಗ್ತೀರಿ ಹೊರತು ನಿಮ್ಮ ಸುಡಕ್ಕೆ ಬೇಕಾಗಿಲ್ಲ. ಹಾಗಾಗಿ ಸುಮ್ಮನೆ ಕಿರ್ಚಾಡೋದ್ರಿಂದ ಪ್ರಯೋಜನ ಇಲ್ಲ. ಈ ರಾಜ್ಯ ಜನ ನಿಮ್ಗೆ 130 ಸೀಟ್ ಕೊಟ್ರಲ್ರಿ, ನೀವ್ ಏನ್ರಿ ಮಾಡಿದ್ರೆ ಬರೀ ಭಾಗ್ಯಗಳನ್ನು ಕೊಟ್ಟು ಇವತ್ತು ಗುಂಡಿ ಬಿದ್ದಿದೆ. ನಿಮ್ ಶಾಸಕರ ನಿಮ್ ಕೈಲಿ ಶಾಸಕರಿಗೆ ಅನುದಾನ ಅವರು ಈ ಕರ್ನಾಟಕದ ಜನತೆ ಕಾಂಗ್ರೆಸ್ ಶಾಸಕರಲ್ಲ, ಅವರು ಪ್ರಶ್ನೆ ಮಾಡ್ತಾ ಇರೋದು ನಮಗೆ ₹1 ಅನುದಾನ ಇಲ್ಲ ಅಂತೇಳಿ ಜನ ರೋಡಲ್ಲಿ ಹೋಗಿತಾ ಇದ್ದಾರೆ. ಮಾನ ಮರ್ಯಾದೆ ಇಲ್ಲ. ಹಾಗಾಗಿ ಈ ಗ್ಯಾರಂಟಿಗಳನ್ನ ನೀವು ನಿಜವಾಗ್ಲೂ ಪರಿಷ್ಕರಣೆ ಮಾಡಿ ಅನುದಾನ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಕೇಳ್ಕೊಳ್ರಿ, ನಿಮ್ಮ ಸಚಿವರು ಸರ್ಟಿಫಿಕೇಟ್ ಫೇಕ್, ಸರ್ಟಿಫಿಕೇಟ್ ಫೇಕ್, ಸಾರಿಗೆ ಸಚಿವರು ರೆಕಾರ್ಡ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ನಿಮ್ಮ ಯೋಗ್ಯತೆಗೆ ಆ ಸರ್ಟಿಫಿಕೇಟ್ ಒಂದು ಫೇಕ್, ಅದು ಕೇಳಿಸ್ಕೊಂಡ್ರೆ ಸರ್ಟಿಫಿಕೇಟ್ ಒಂದು ಫೇಕ್. ನಿಮ್ಮ ಸಿದ್ದರಾಮಯ್ಯನವರು ಏನದು ರೆಕಾರ್ಡ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರೆ ಆ ಸರ್ಟಿಫಿಕೇಟ್ ಫೇಕ್. ಅದು ಸಾರಿಗೆ ಸಚಿವಾಲಯದಲ್ಲಿ ಕೊಟ್ಟಿರೋದು ಅಲ್ರಿ. ಸಾರಿಗೆ ಸಚಿವಾಲಯದಲ್ಲಿ ನಿಮ್ಮ ರಾಮಲಿಂಗಾರೆಡ್ಡಿ ಅವರು ಸನ್ಮಾನ್ಯ ಸಚಿವರು ನಾವು ಸರ್ಟಿಫಿಕೇಟ್ ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರ ಅದು ಫೇಕ್. ಅದು ನಿಮಗೆ ಮೋದಿ ಅವರು ಸರ್ಟಿಫಿಕೇಟ್ ಅದನ್ನ ಹೋಗಿ ನೀವೇ ಇದ್ದೀರಲ್ಲ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿ ಕುರಿತಂತೆ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಒಪ್ಕೋತೀರಾ? ಖಂಡಿತ. ಸತೀಶ್ ಜಾರಕಿಹೊಳಿ ಅವರು 28ಕ್ಕೆ ಒಪ್ಕೋತೀರಾ? ಪರಮೇಶ್ವರ್ ಅವರು ಖಂಡಿತ, ಎಂ ಬಿ ಪಾಟೀಲ್ ಅವರು ಖಂಡಿತ ನಾವು ಒಪ್ಕೋತೇವೆ. ನಮ್ಮ ಪಕ್ಷದ ಒಳಗಡೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ತೀರ್ಮಾನವಾಗುತ್ತೋ ಒಳಗಡೆ ಮಾತಾಡಿ, ಆಚೆ ಯಾಕೆ ಮಾತಾಡ್ತೀರಾ? ಮತ್ತೆ ಪಾಟೀಲ್ ಖಂಡಿತ, ಆರ್ ವಿ ದೇಶಪಾಂಡೆ ಖಂಡಿತ, ಡಾಕ್ಟರ್ ಜಿ ಪರಮೇಶ್ವರ್ ಖಂಡಿತ, ಡಿ.ಕೆ. ಅಲ್ಲ ಈ ಒಬ್ಬ ನಾಯಕನ ಸಮುದ್ರ ನೀರು ಒಂದು ಗ್ಲಾಸ್ ಕುಡಿಯಕ್ಕೆ ಬರಲ್ಲ. ಯೋಗ್ಯತೆ ಸಮುದ್ರದ ನೀರು ಒಂದು ಗ್ಲಾಸ್ ನೀರು ಕುಡಿಯಕ್ಕೆ ಬರಲ್ಲ. ಅದು ನಿಮ್ಮ ಯೋಗ್ಯತೆ. ಇಷ್ಟೆಲ್ಲ ಚರ್ಚೆ ಆಗ್ತಿದೆ. ಇವರು ಹೇಳಿ ಕುಮಾರಸ್ವಾಮಿ ಅಲ್ಲ ನಮ್ಮ ಮುಗ್ದಿನ ಇವರು ಜಿಟಿ ದೇವೇಗೌಡ ಅಂತ ಹೇಳಿ. ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅಲ್ಲ, ಅರವಿಂದ್ ಲಿಂಬಾವಳಿ ಅಂತ ಹೇಳಿ, ಸತೀಶ್ ಜಾರಕಿಹೊಳಿ ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಇರುವಂತ ಕ್ವಶನ್ಗಳು 60 ಕ್ವಶನ್ಗಳಲ್ಲಿ ಇವರಿಗೆ ತಾಕತ್ತಿದ್ರೆ ರಮೇಶ್ ಜಾರಕಿಹೊಳಿ ಅಂತ ಹೇಳಿ, ಶಿವಕುಮಾರ್ ನೋಡೋಣ ಕ್ವಶನ್ಗಳು ಗೊತ್ತಿಲ್ಲ. ಮೇಡಮ್ ನೋಡಿ 100% ಕಾಂಗ್ರೆಸ್ ಸರ್ಕಾರ ಇರಲ್ಲ, ಉಳಿಯಲ್ಲ. ನಮ್ಮ ಯಾವ್ದು ಉಳಿಯಲ್ಲ? ಕಾಂಗ್ರೆಸ್ ಸರ್ಕಾರ ನೂರಕ್ಕೆ 100% ಕಾಂಗ್ರೆಸ್ ಸರ್ಕಾರ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ದಂಗೆ ಡಿ.ಕೆ. ಶಿವಕುಮಾರ್ ಅವರು ಖಂಡಿತ ಆಕಾಂಕ್ಷಿಗಳು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖಂಡಿತ ಆಕಾಂಕ್ಷಿಗಳು, ಎಂ ಬಿ ಪಾಟೀಲ್ ಖಂಡಿತ ಅವರು ಕೂಡ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷಿಗಳು, ಸತೀಶ್ ಜಾರಕಿಹೊಳಿ ಹೌದು ಖಂಡಿತ. ಅಂದರೆ ಕಾಂಗ್ರೆಸ್ನಲ್ಲಿ ಬಹುತೇಕ ನಾಯಕರು ಆ ಎಲಿಜಿಬಿಲಿಟಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಂತಿಮವಾಗಿ ಅದು ಪಕ್ಷದ ನಿರ್ಧಾರ ಅಂತ ಹೇಳಿದ್ರು. ಬಟ್ ಇಂಥ ಚರ್ಚೆ ಆಗ್ತಿರ್ಬೇಕಾದ್ರೆ ಇದನ್ನು ಸೂಕ್ಷ್ಮ ಸನ್ನಿವೇಶ ಅಂತ ಕರೀತಾರೆ. ಅಂದರೆ ನಾಲ್ಗೆಯಲ್ಲಿ ಯಾವ ಸ್ಟೇಟ್ಮೆಂಟ್ ಬಂದರೂ ಕೂಡ ಅದು ಮತ್ತೊಂದು ಮಜಲನ್ನು ಪಡ್ಕೊಳ್ಬೇಕು ಅಂತ ಅರಿವು ಹಂಗಾದ್ರೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗಿಲ್ವಾ? ನೋಡಿ, ಆ ಹಿಂದ ನಾಯಕದ ಪ್ರತಿನಿಧಿಯೋ ಮತ್ತೊಂದು ಕೊಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅನ್ನೋದು ಇದು ಮತ್ತೊಂದು ಚರ್ಚೆ ಕಾರಣ ಆಗುತ್ತೆ ಅನ್ನೋ ಅರಿವಿಲ್ಲದೆ ಕೊಟ್ಟಿದ್ದಾರಲ್ಲ ಈ ಸ್ಟೇಟ್ಮೆಂಟನ್ನು. ಅದನ್ನೇ ಹೇಳೋದು, ಸಬ್ಜೆಕ್ಟ್ ಕೊಡ್ತಾರೆ, ನಾವು ನೀವು ಮಾತಾಡೋಣ ಅಂಥೇಳಿ. ಯಾವ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ನವ್ರು ಅವಕಾಶ
ಅವಕಾಶ ಕೊಡ್ತಾ ಇಲ್ಲ. ಅರ್ಥ ಮಾಡ್ಕೋಬೇಕು, ನಮ್ಮ ಮುಗ್ಧತೆಯನ್ನು, ಜನಸಾಮಾನ್ಯರ ಮುಗ್ಧತೆಯನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಇನ್ನೂ ಬುದ್ಧಿ ಕಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾವಿದ್ದಲ್ಲೇ ಇರ್ತೀವಿ, ಬೆಳೆಯೋರು ಬೆಳೀತಾನೇ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.